ನಾವು ಮಧ್ಯಸ್ಥಿಕೆಯ ಪ್ರಾರ್ಥನೆ, ಕೃತಜ್ಞತೆಯ ಪ್ರಾರ್ಥನೆ, ನಮ್ಮ ಇನ್ನು ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಹೇಳ್ತಿದ್ದಾನೆ. And when we pray for them, ಅವರಿಗಾಗಿ ನಾವು ಪ್ರಾರ್ಥಿಸುವಾಗ it's for them to get know Jesus as their Lord and Savior. ಆ ರೀತಿಯಾಗಿ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಸಹ ಯೇಸುವನ್ನ ದೇವರಾಗಿ ಅವರು ಕಾಣಲಿಕ್ಕೋಸ್ಕರವಾಗಿ ಪ್ರಾರ್ಥಿಸಬೇಕು. So we see that we need to pray for the salvation of people. ಜನರ ರಕ್ಷಣೆಗಾಗಿ ನಾವು ಪ್ರಾರ್ಥಿಸಬೇಕೆಂಬುದಾಗಿ ನಾವು ನೋಡ್ತೇವೆ. And our prayers, they have a very strong influence in salvation of people. ನಮ್ಮ ಪ್ರಾರ್ಥನೆಯು ಇತರ ಜನರ ರಕ್ಷಣೆಯಲ್ಲಿ ತುಂಬಾ ಆಳವಾದಂತ ಒಂದು ಕಾರ್ಯವು ನಮ್ಮ ಪ್ರಾರ್ಥನೆ ಮಾಡುತ್ತದೆ. Even to preach the gospel, we need people praying for us. ನಾವು ಸ್ವಾರ್ಥೆಯನ್ನು ಸಾರಬೇಕಾದರೂ ಸಹ ಜನರು ನಮಗೋಸ್ಕರ ಪ್ರಾರ್ಥಿಸ್ತಾ ಇರಬೇಕು. So when your pastor, your leader, some friends are going to other places to preach the gospel. ನಿಮ್ಮ ಸ್ನೇಹಿತರು, ನಿಮ್ಮ ಸಭಾಪಾಲಕರು ಅಥವಾ ಇನ್ಯಾರಾದರೂ ಬೇರೆ ಸ್ಥಳಕ್ಕೆ ಹೋಗಿ ದೇವರ ವಾಕ್ಯವನ್ನು ಹಂಚಲಿಕ್ಕಾಗಿ ಹೋಗುವಾಗ you need to pray for them. ನೀವು ಅವರಿಗಾಗಿ ಪ್ರಾರ್ಥಿಸ್ತಾ ಇರಬೇಕು. And do you know that when you are praying for someone who is winning soul for Jesus, ನಿಮಗೆ ಗೊತ್ತಾ, ನೀವು ಯೇಸುವಿಗಾಗಿ ಆತ್ಮಗಳನ್ನು ಗೆಲ್ಲುತ್ತಿರುವಂತಹ ವ್ಯಕ್ತಿಗಾಗಿ ನೀವು ಪ್ರಾರ್ಥಿಸುವಾಗ one day God will be in heaven, and one day God will tell, look, you were praying for him. ಒಂದಿನ ಪರಲೋಕದಲ್ಲಿ ಹೇಳ್ತಾರೆ, ನೋಡು, ಇವರೆಲ್ಲರೂ ನಿನಗಾಗಿ ಪ್ರಾರ್ಥಿಸ್ತಾ ಇದ್ರು. These people came to know me because of your prayers. ನಿನ್ನ ಪ್ರಾರ್ಥನೆಯ ನಿಮಿತ್ತವಾಗಿ ಈ ಜನರೆಲ್ಲ ನನ್ನನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಯಿತು. You also have part in the reward. ಅದರಲ್ಲಿ ಪ್ರತಿಫಲದಲ್ಲಿ ನೀವು ಸಹ ಭಾಗಿಗಳಾಗ್ತೀರಿ. Hallelujah. Hallelujah. So you have a part to receive rewards when you pray for others. ನಿಮಗೆ ಪ್ರತಿಫಲ, ಇನ್ನೊಬ್ಬರಿಗೆ ನೀವು ಪ್ರಾರ್ಥಿಸುವಾಗ ಅದರ ಪ್ರತಿಫಲವನ್ನು ನೀವು ಸಹ ತೆಗೆದುಕೊಳ್ತೀರಾ, ಉಣ್ತೀರಾ. Amen. Amen. Okay. Then now we need to pray for more workers, more people to work in the to do the God's will here. ನಾವು ದೇವರ ಚಿತ್ತವನ್ನ ಮಾಡಲಿಕ್ಕೋಸ್ಕರವಾಗಿ ಅನೇಕರನ್ನು ಎಬ್ಬಿಸುವಂತೆ ನಾವು ಪ್ರಾರ್ಥಿಸುವರಾಗಿರಬೇಕು. Let's open Matthew chapter 9 verse 38. ಮತ್ತಾಯ 9:38 ನಾವು ತೆಗೆಯೋಣ. In this chapter, Jesus, he was healing, he was delivering people, and he saw people like sheep without shepherd. ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಸ್ವಸ್ಥತೆ ಮಾಡ್ತಾ ಇರೋದು, ಬಿಡುಗಡೆಗೊಳಿಸ್ತಾ ಇರೋದು, ಹಾಗೂ ಕುರುಬನಿಲ್ಲದೆ ಇರುವಂತಹ ಕುರಿಗಳ ಕುರಿತು ನಾವು ನೋಡ್ತೇವೆ. And he had compassion in his heart. ಆತನ ಹೃದಯದಲ್ಲಿ ನಮ್ಮ ಕುರಿತು ಅನುಕಂಪವಿರುವವನು ಎಂಬುದಾಗಿ ನಾವು ನೋಡ್ತೇವೆ. And he says that the harvest is plentiful, but the laborers are few. ಬೆಳೆಯು ಹೆಚ್ಚಾಗಿದೆ, ಆದರೆ ಕೊಯ್ಲುಗಾರರು ಕಡಿಮೆ ಇದ್ದಾರೆ ಎಂಬುದಾಗಿ ಹೇಳೋದನ್ನ ನಾವು ನೋಡ್ತೇವೆ. Pray for the Lord of the harvest to send more laborers for the fields. ಕೊಯ್ಲುಗಾರರನ್ನ ಕಳಿಸಲಿಕ್ಕೋಸ್ಕರವಾಗಿ ನಾವು ದೇವರಲ್ಲಿ ನಾವು ಪ್ರಾರ್ಥಿಸುವರಾಗಿರಬೇಕು. Amen. So we need to pray that God will send more laborers. ಇನ್ನು ಹೆಚ್ಚು ಕೆಲಸಗಾರನ, ಕೊಯ್ಲುಗಾರರನ್ನ ದೇವರು ಕಳಿಸುವಂತೆ ನಾವು ಪ್ರಾರ್ಥಿಸುವರಾಗಿರಬೇಕು. So every day we need to put this prayer in God's presence. ಪ್ರತಿದಿನ ಈ ಪ್ರಾರ್ಥನೆಯನ್ನ ನಾವು ದೇವರ ಪ್ರಸನ್ನತೆಯಲ್ಲಿ ನಾವು ಇಡುವರಾಗಿರಬೇಕು. For the Lord to send laborers to the harvest. ದೇವರು ಕೆಲಸಗಾರರನ್ನ, ಕೊಯ್ಲುಗಾರರನ್ನ ಕಳಿಸುವುದಕ್ಕೋಸ್ಕರ. Every day, Lord, send more laborers here to India. ದೇವರೇ, ಇನ್ನು ಹೆಚ್ಚು ಸೇವಕರನ್ನ ಈ ಭಾರತ ದೇಶಕ್ಕೆ ಕಳಿಸು, ಹೆಚ್ಚು ಕೆಲಸಗಾರರನ್ನ ಭಾರತ ದೇಶಕ್ಕೆ ಕಳಿಸು. Lord, send more laborers to Pakistan. ಪಾಕಿಸ್ತಾನ ದೇಶಕ್ಕೆ ಇನ್ನು ಹೆಚ್ಚು ಕೆಲಸಗಾರರನ್ನ ಕಳಿಸು. Lord, send more laborers to Iran. ಐರ್ಲೆಂಡ್ಗೆ ಇನ್ನು ಹೆಚ್ಚು ಸೇವಕರನ್ನ ಕಳಿಸು. Send more laborers to China. ಚೈನಾಗೆ ಇನ್ನು ಹೆಚ್ಚು ಸೇವಕರನ್ನ ಕಳಿಸು. Send more laborers to Nepal. ನೇಪಾಳಿಗೆ ಇನ್ನು ಹೆಚ್ಚು ಜನರನ್ನ ಕಳಿಸು. My friends, this part of the world is where the gospel needs the most. ಸ್ನೇಹಿತರೆ, ಈ ನಮ್ಮ ದೇಶದ ಈ ಭಾಗಗಳಲ್ಲೇ ಇನ್ನು ಹೆಚ್ಚು ಸ್ವಾರ್ಥ ಹಂಚಲಿಕ್ಕೆ ಅಥವಾ ಬೇಕಿರುವಂತ ಜನರು, ಅಗತ್ಯತೆ ಇರುವಂತ ಜನರಿದ್ದಾರೆ. And through your prayers, God will send more people to harvest. ನಿಮ್ಮ ಪ್ರಾರ್ಥನೆಯ ಮೂಲಕ ಕೊಯ್ಯುವುದಕ್ಕೋಸ್ಕರ ಜನರನ್ನ ದೇವರು ಕಳಿಸುವರಾಗಿರ್ತಾರೆ. And you and I, we are also answered for many people's prayers. ನೀವು ನಾನು ಸಹ ಅನೇಕ ಜನರ ಪ್ರಾರ್ಥನೆಯ ಉತ್ತರವಾಗಿದ್ದೇವೆ. Many people are praying for more laborers. ಅನೇಕ ಇನ್ನು ಹೆಚ್ಚು ಜನರು ಹೆಚ್ಚು ಕೆಲಸಗಾರರಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. And God is equipping you for you to also go and do the work of the gospel. ನೀವು ಸಹ ದೇವರು ನಿಮ್ಮನ್ನ ಸಹ ಸಿದ್ಧಪಡಿಸಿದ್ದಾನೆ, ನೀವು ಹೊರಟು ಹೋಗಿ ದೇವರ ಸ್ವಾರ್ಥೆಯ ಕಾರ್ಯವನ್ನು ಮಾಡುವುದಕ್ಕೋಸ್ಕರ. So
this is something that we pray, but we also show ourselves available to be used by God. ಈ ಒಂದು ಸಂಗತಿ ಏನಂದ್ರೆ ನಾವು ಪ್ರಾರ್ಥಿಸುವುದರ ಕೂಡ ನಾವು ದೇವರ ಕರೆಗೆ ನಾವು ಲಭ್ಯರಿದ್ದೀರಾ ಎಂಬುದಾಗಿ ನಾವು ತೋರಿಸುವುದು ಸಹ ಅಮೂಲ್ಯವಾಗಿದೆ, ಅವಶ್ಯವಾಗಿದೆ. So every day pray, God send more laborers. ಪ್ರತಿದಿನ ನಾವು ಪ್ರಾರ್ಥಿಸಬೇಕು, ದೇವರೇ ಇನ್ನು ಹೆಚ್ಚು ಕೆಲಸಗಾರರನ್ನು ಕಳಿಸು. Is Jesus who is telling us that we need to pray this way. ಇದು ಯೇಸು ಕ್ರಿಸ್ತನೇ ನಮಗೆ ಈ ರೀತಿಯಾಗಿ ಪ್ರಾರ್ಥಿಸಬೇಕು ಎಂಬುದಾಗಿ ಹೇಳ್ತಾ ಇರೋದು. So be sure that Jesus, he will answer that prayer. ಖಚಿತಪಡಿಸಿಕೊಳ್ಳ್ರಿ, ಈ ಪ್ರಾರ್ಥನೆಯನ್ನ ಯೇಸು ಕ್ರಿಸ್ತನು ಉತ್ತರಿಸ್ತಾನೆ. The Father will answer that prayer. ತಂದೆ ಈ ಪ್ರಾರ್ಥನೆಯನ್ನು ಉತ್ತರಿಸ್ತಾನೆ. Because it's his will. ಯಾಕಂದ್ರೆ ಅದು ಆತನ ಚಿತ್ತವಾಗಿದೆ. Now we see in Ezekiel chapter 22, ಎಜೆಕೇಲ 22ರಲ್ಲಿ ನಾವು ನೋಡ್ತೇವೆ, verse 30, 30ನೇ ವಚನ, that God is looking for intercessors, people who pray. ದೇವರು ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವಂತವರನ್ನು ಹುಡುಕುತ್ತಿದ್ದಾನೆ. ಎಜೆಕೇಲ್ 22 verse 30. 22:30. Yes. So you see that the Lord is looking for a man that builds up the wall and stands in the breach before me for the lands. ಇಲ್ಲಿ ದೇವರು ಹುಡುಕುತ್ತಿದ್ದಾರೆ, ನಾನು ದೇಶವನ್ನ ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೋಸ್ಕರ ಗೋಡೆಯನ್ನು ಕಟ್ಟಿ ಮಾಡುವುದಕ್ಕೂ ನಾನು ಒಬ್ಬ ಮನುಷ್ಯನನ್ನು ಹುಡುಕುತ್ತಿದ್ದೇನೆ, ಸಿಕ್ಕಲಿಲ್ಲ ಎಂಬುದಾಗಿ ಹೇಳ್ತಾನೆ. Back those age, ಆ ದಿನಮಾನಗಳಲ್ಲಿ the cities, they used to have a wall that protects them. ಪ್ರತಿಯೊಂದು ಪಟ್ಟಣಕ್ಕೂ ಒಂದು ಪೌಳಿ ಗೋಡೆ ಇರ್ತಾ ಇತ್ತು. ಅದನ್ನ ಆ ಪಟ್ಟಣವನ್ನು ರಕ್ಷಿಸಲಿಕ್ಕೋಸ್ಕರ ಒಂದು ಗೋಡೆ ಇರ್ತಾ ಇತ್ತು ಸುತ್ತಲೂ. Sometimes these walls, they were destroyed for the enemy to enter in the city. ಆ ಪಟ್ಟಣವನ್ನ ವೈರಿ ಆಕ್ರಮಿಸಬೇಕು ಅಥವಾ ಅದರೊಳಗೆ ಬರಬೇಕಾದ್ರೆ ಅವನು ಆ ಪೌಳಿ ಗೋಡೆಯನ್ನ ಮೊದಲು ನಾಶ ಮಾಡಬೇಕಿರ್ತಿತ್ತು. So the enemy, he take advantage because now they can enter inside the city to destroy the people inside. ಈಗ ಆ ವೈರಿ ಅದರ ಒಂದು ಪ್ರತಿಫಲವನ್ನು ಆತನು ತೆಗೆದುಕೋಬಹುದು, ಆ ಒಳಗೆ ಬಂದು ಆ ಒಂದು ಪಟ್ಟಣವನ್ನು ಆತನು ಆವರಿಸ್ಕೋಬಹುದಲ್ಲ ಎಂಬುದಾಗಿ. But inside the city there was some very courageous warriors. ಆದ್ರೆ ಆ ಪಟ್ಟಣದ ಒಳಗೆ ಒಂದು ಧೈರ್ಯವಾಗಿರುವಂತಹ ವೀರರು ಅಥವಾ ಸೈನಿಕರು ಇರುತ್ತಾರೆ. That they stand and they stay here in the gap. ಅವರು ಅಲ್ಲಿ ಖಾಲಿ ಇರುವಂತಹ ಒಂದು ಸ್ಥಳದಲ್ಲಿ ಅಥವಾ ಮಧ್ಯಸ್ಥಿಕೆಯಲ್ಲಿ ಅವರು ನಿಂತಿರುತ್ತಾರೆ. And they risk their own life for the enemy to do not enter there. ಅವರ ಸ್ವಂತ ಜೀವಿತವನ್ನ ಲೆಕ್ಕ ಮಾಡದೆ ವೈರಿಯು ಪಟ್ಟಣವನ್ನು ಪ್ರವೇಶಿಸದಂತೆ ಕಾಯ್ತಾರೆ. They risk their lives for the enemy to do not destroy. ಅವರ ಸ್ವಂತ ಜೀವಿತವನ್ನೇ ಲೆಕ್ಕಿಸದೆ ಆ ವೈರಿಯು ಆ ಪಟ್ಟಣವನ್ನ ನಾಶ ಮಾಡದಂತೆ ಕಾಯ್ತಾರೆ. God saying, I'm looking for a man who can stand in the gap. ದೇವರು ನಮ್ಮಲ್ಲಿ ಕೇಳ್ತಿರುವುದೇನೆಂದ್ರೆ, ಆ ರೀತಿಯಾದ ವ್ಯಕ್ತಿಯನ್ನ, ಮನುಷ್ಯನನ್ನ ನಾನು ಹುಡುಕ್ತಾ ಇದ್ದೇನೆ, ನನ್ನ ಮಧ್ಯದಲ್ಲಿ ಯಾರು ನಿಲ್ಲಲಿಕ್ಕೆ ಸಾಧ್ಯ ಎಂಬುದಾಗಿ. I'm looking to a man that will be courage to be in the gap. ಆ ಒಂದು ಮಧ್ಯದಲ್ಲಿ ನಿಲ್ಲಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ನಾನು ಹುಡುಕುತ್ತಿದ್ದೇನೆ, ಧೈರ್ಯವುಳ್ಳ ವ್ಯಕ್ತಿ ಯಾರಿದ್ದಾರೆ ಎಂಬುದಾಗಿ ನಾನು ನೋಡ್ತಿದ್ದೇನೆ. For me to do not destroy them. ನಾನು ಆ ಪಟ್ಟಣವನ್ನ ಅಥವಾ ಆ ದೇಶವನ್ನ ನಾಶ ಮಾಡದೆ ಇರೋದಕ್ಕೋಸ್ಕರ ಮಧ್ಯ ನಿಲ್ಲಲಿಕ್ಕೆ ಯಾರಿದ್ದಾರೆ ಅಂತ ದೇವರು ಹುಡುಕ್ತಾ ಇದ್ದಾರೆ. So God's judgments, God's wrath will come. ದೇವರ ನ್ಯಾಯ ತೀರ್ಪು ಬರುತ್ತೆ. But if there are people in the gap, ಆದ್ರೆ ಅದರ ಮಧ್ಯದಲ್ಲಿ ಜನರಿದ್ರೆ, these people, they are standing, and the other people who was supposed to receive God's wrath, they will not receive because they are people
praying for them. ದೇವರ ನ್ಯಾಯ ತೀರ್ಪು ಬರುವುದಕ್ಕೆ ಸಿದ್ಧವಾಗಿದ್ರೆ ಅದನ್ನ ಹೊಂದಿಕೊಳ್ಬೇಕಿರುವಂತ ಜನರ ಮಧ್ಯದಲ್ಲಿ ದೇವರಿಗೆ ಭಯಪಡುವಂತ ಅಥವಾ ಈ ರೀತಿಯಾದಂತ ದೇವರ ವೀರರು ನಿಲ್ಲುವುದಾದರೆ ಅವರದನ್ನ ಹೊಂದಿಕೊಳ್ಳುವುದಿಲ್ಲ. ನ್ಯಾಯ ತೀರ್ಪು ಅವರ ಮೇಲೆ ಬರುವುದಿಲ್ಲ. Okay, let's put this way. ಈ ರೀತಿಯಾಗಿ ಇದನ್ನ ಹಾಕೋಣ. Jesus says, ಯೇಸು ಕ್ರಿಸ್ತನು ಹೇಳ್ತಾನೆ, do not judge, because if you judge, you will be judged. ನೀನು ಇನ್ನೊಬ್ಬರನ್ನ ನ್ಯಾಯ ತೀರ್ಪಿಸಬೇಡ, ಯಾಕಂದ್ರೆ ನೀನು ಅವರನ್ನು ಹೇಗೆ ನೋಡ್ತೀಯೋ ನಿನ್ನನ್ನು ಸಹ ಹಾಗೆ ನೋಡಲ್ಪಡ್ತದೆ ಎಂಬುದಾಗಿ. Okay, did you know that you can judge people with words? ನೀವು ಇನ್ನೊಬ್ಬರನ್ನ ನಿಮ್ಮ ಮಾತಿನಿಂದ ಅಳಿಬಹುದು ಎಂಬುದು ಗೊತ್ತಾ? And you can judge people even with thoughts. ನಿಮ್ಮ ಆಲೋಚನೆಯಲ್ಲಿ ಸಹ ನೀವು ಇನ್ನೊಬ್ಬರನ್ನ ನ್ಯಾಯ ತೀರ್ಪಿಸಬಹುದು ಅಥವಾ ಅವ್ರು ಏನು ಅಂತ ಹೇಳಿ ಅಳಿಬಹುದು. Sometimes we don't say words, but we think. ನಾವು ಕೆಲವು ಬಾರಿ ನಾವು ಮಾತನಾಡಲ್ಲ, ಆದ್ರೆ ನಾವು ಆಲೋಚಿಸ್ತೇವೆ, ಇವ್ ನಿಂತವನು ಅವನಂತವನು ಅಂತ. You may think nobody knows what I'm thinking. ನೀವು ಅನ್ಕೋಬಹುದು ನಾನು ಆಲೋಚಿಸ್ತಿರೋದು ಯಾರಿಗೂ ತಿಳಿಯೋದಿಲ್ಲ ಅಂತ. But God knows what you are thinking. ಆದ್ರೆ ದೇವರನ್ನ ಗೊತ್ತು ನೀವೇನ್ ಆಲೋಚಿಸ್ತಾ ಇದ್ದೀರಾ ಅಂತ. And so if someone felt in any area in their lives, ಈಗ ಯಾರಾದರೂ ಒಬ್ಬರು ಅವರ ಜೀವಿತದ ಯಾವುದೋ ಕ್ಷೇತ್ರದಲ್ಲಿ ಬಿದ್ದಿದ್ರೆ, they are open a gap in their lives. ಬಿದ್ದಿದ್ರೆ ಅವರ ಜೀವಿತದಲ್ಲಿ ಒಂದು ಖಾಲಿ ಸ್ಥಳವನ್ನ ಅವರು ಸೃಷ್ಟಿ ಮಾಡಿರ್ತಾರೆ. The enemies take advantage and is destroying their lives. ಆ ಖಾಲಿಯಾಗಿರುವಂತ ಸ್ಥಳವನ್ನ ವೈರಿ ಆಕ್ರಮಿಸಿಕೊಳ್ಳಿಕ್ಕೆ ಆತನ ಅದನ್ನು ಉಪಯೋಗಿಸಿಕೊಳ್ತಾನೆ, ಆತನನ್ನ ನಾಶ ಮಾಡ್ಲಿಕ್ಕೆ. If I start to judge that person, ನಾನು ಆ ವ್ಯಕ್ತಿಯನ್ನ ನ್ಯಾಯ ತೀರ್ಪಿಸ್ತಾ ಹೋದ್ರೆ, and if I start to tell that person, ಆ ವ್ಯಕ್ತಿಗೆ ನಾನು ಹೇಳಕ್ಕೆ ಪ್ರಾರಂಭಿಸಿದ್ರೆ, oh, this person is a sinner, he will never change. ಈ ವ್ಯಕ್ತಿ ಪಾಪಿ, ಆತನ ಎಂದೂ ಬದಲಾಗಲ್ಲ. I'm judging that person. ನಾನು ಆತನನ್ನ ಅಳಿತಾ ಇದ್ದೇನೆ, ಆತನ ಎಂತವನು ಅಂತ ಅಳಿತಾ ಇದ್ದೇನೆ. Am I being part of the solution or part of the problem? ಈಗ ನಾನು ಈ ರೀತಿಯಾಗಿ ಮಾಡೋದ್ರ ಮೂಲಕ ನಾನು ಅವನ ಪರಿಹಾರದಲ್ಲಿ ನಾನು ಭಾಗಿಯಾಗ್ತಿದ್ದೇನಾ ಅಥವಾ ಅವನ ತೊಂದರೆಯನ್ನು ಹೆಚ್ಚು ಮಾಡ್ತಾ ಇದ್ದೇನಾ? Part of the problem. ತೊಂದರೆಯಲ್ಲಿ ನಾವು ಭಾಗಿಯಾಗಿದ್ದೇವೆ. Because my judgment will not help that person. ಯಾಕಂದ್ರೆ ನಾನು ಆತನನ್ನು ಈ ರೀತಿಯಾಗಿ ನ್ಯಾಯ ತೀರ್ಪಿಸೋದು ಅವನಿಗೆ ಸಹಾಯ ಮಾಡುವುದಿಲ್ಲ. And if I am judging others, ನಾನು ಇನ್ನೊಬ್ಬರನ್ನ ನ್ಯಾಯ ತೀರ್ಪಿಸೋದಾದ್ರೆ, do you know what I'm going to reap over there in front? ನಾನು ಮುಂದೆ ಬರುವಂತ ಇದರಲ್ಲಿ ನಾನು ಏನನ್ನ ಕೊಯ್ತೇನೆ ಗೊತ್ತಾ? I will reap judgments. ನಾನು ಸಹ ನ್ಯಾಯ ತೀರ್ಪನ್ನೇ ಕೊಯ್ತೇನೆ. So besides I'm not helping the person, sorry, besides I'm not helping the person, I'm not happy helping, ನಾನು ಆ ವ್ಯಕ್ತಿಯನ್ನು ಸಹಾಯ ಮಾಡ್ತಾ ಇಲ್ಲ, I'm also going to reap judgments. ನಾನು ಸಹ ನ್ಯಾಯ ತೀರ್ಪನ್ನೇ ನಾನು ಕೊಯ್ಲಿಕ್ಕಿದ್ದೇನೆ. Okay, I used to judge many people. ಆಯ್ತು, ನಾನು ಅನೇಕರನ್ನು ನ್ಯಾಯ ತೀರ್ಪಿಸ್ತಾ ಇದ್ದೆ. I used to, even in thoughts I used to judge. ನನ್ನ ಆಲೋಚನೆಯಲ್ಲಿ ಸಹ ನಾನು ಇನ್ನೊಬ್ಬರನ್ನ ನ್ಯಾಯ ತೀರ್ಪಿಸ್ತಿದ್ದೆ, ಅವ್ರಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. But I started to see that I was reaping those judgments. ಆದ್ರೆ ನಾನು ಯಾವಾಗ ನಾನು ಅದೇ ನ್ಯಾಯ ತೀರ್ಪನ್ನ ನಾನು ಕೊಯ್ತಾ ಇದ್ದೇನೆ ಎಂಬುದಾಗಿ ನಾನು ತಿಳ್ಕೊಂಡು, even that I didn't say with my words, but it was just in my thoughts. ನಾನು ಅದನ್ನ ಬಾಯಿಂದ ಅವ್ರಿಗೆ ಹೇಳ್ದೆ ಹೋದ್ರು ಆಲೋಚನೆಯಲ್ಲಿ ನಾನು ನ್ಯಾಯ ತೀರ್ಪಿಸ್ತಿದ್ದೆ. Then I understood that I need to control what I think. ನಾನು ಆಮೇಲೆ ಅರ್ಥ ಮಾಡ್ಕೊಂಡೆ, ನಾನು ಏನು ಆಲೋಚಿಸ್ತೀನಲ್ಲ ಅದನ್ನ ನಾನು ನಿಯಂತ್ರಿಸಬೇಕು ಎಂಬುದಾಗಿ. So if I judge, I will be judged. ನಾನು ನ್ಯಾಯ ತೀರ್ಪಿಸಿದ್ರೆ ನನ್ನ ಸಹ ನ್ಯಾಯ ತೀರ್ಪಿಸಲ್ಪಡ್ತದೆ. And I thought I don't want to keep reaping judgments. ನಾನು ನಂತರ ಅನ್ಕೊಂಡೆ, ನಾನು ನ್ಯಾಯ ತೀರ್ಪನ್ನೇ ನನ್ನ ಮೇಲೆ ನಾನು ಕೊಯ್ಲಿಕ್ಕೆ ಆಗೋದಿಲ್ಲ. So then I stopped judging. ನಂತರ ನಾನು ಇನ್ನೊಬ್ಬರ ನ್ಯಾಯ ತೀರ್ಸೋದನ್ನ ನಿಲ್ಲಿಸಿದೆ. The temptation to judge was very strong. ಇನ್ನೊಬ್ಬರನ್ನ ಅಳಿಯುವಂತ ಶೋಧನೆ ನನ್ನಲ್ಲಿ ಹೆಚ್ಚಿತ್ತು. But then I start to, instead of judging, ಅವರನ್ನ ಬೇರೆ ರೀತಿ ಇನ್ನೊಂದು ರೀತಿ ಅಳಿಯೋದಕ್ಕೆ ಬದಲು I start to bless. ಅವರನ್ನ ಆಶೀರ್ವದಿಸಲಿಕ್ಕೆ ಪ್ರಾರಂಭಿಸಿದೆ. I start to speak life. ನಾನು ಅವರಲ್ಲಿ ಜೀವವನ್ನ ಮಾತನಾಡಲಿಕ್ಕೆ ಪ್ರಾರಂಭಿಸಿದೆ. If anyone felt, ಯಾರಾದ್ರೂ ಬಿದ್ದಿದ್ರೆ, I was telling God, have mercy on that person. ನಾನು ಹೇಳ್ತಾ ಇದ್ದೆ, ದೇವರ ಆತನನ್ನ ಕರುಣಿಸಲಿ, ಕೃಪೆ ಕೊಡಲಿ ಅಂತ. The enemies take advantage in that person. ಆ ವ್ಯಕ್ತಿಯ ಜೀವಿತದಲ್ಲಿ ವೈರಿ ಆತನನ್ನ ನಿಯಂತ್ರಿಸಲಿಕ್ಕೆ ಪ್ರಾರಂಭಿಸುವಾಗ, Lord, forgive that person. ದೇವರೇ ಆ ವ್ಯಕ್ತಿಯನ್ನ ಕ್ಷಮಿಸು. Bring repentance in his heart. ಆತನ ಹೃದಯದಲ್ಲಿ ಪಶ್ಚಾತ್ತಾಪದ ಮನೋಭಾವವನ್ನು ಉಂಟು ಮಾಡು. Show that person that he needs to change. ಆ ವ್ಯಕ್ತಿಗೆ ತೋರಿಸು ಆತನು ಬದಲಾಗುವುದು ಅವಶ್ಯ ಎಂಬುದಾಗಿ. Give strength to that person to wake up. ಆ ವ್ಯಕ್ತಿಗೆ ಎದ್ದೇಳಲಿಕ್ಕೆ ಬಲ ಕೊಡು. So what I was doing, ನಾನೇನ್ ಮಾಡ್ತಾ ಇದ್ದೆ?
I was standing in the gap for that person. ನಾನು ಆ ವ್ಯಕ್ತಿಗಾಗಿ ಆ ಖಾಲಿ ಇದ್ದಂತ ಸ್ಥಳದಲ್ಲಿ ನಾನು ನಿಲ್ತಾ ಇದ್ದೀನಿ. I was blessing that person. ನಾನು ಆ ವ್ಯಕ್ತಿಯನ್ನು ಆಶೀರ್ವದಿಸ್ತಾ ಇದ್ದೇನೆ. I was speaking life to that person. ನಾನು ಆ ವ್ಯಕ್ತಿಗೆ ಜೀವವನ್ನ ಮಾತನಾಡ್ತಿದ್ದೇನೆ. I was being part of the problem or part of the solution. ಈಗ ಹೇಳ್ರಿ, ನಾನು ಆತನ ಪರಿಹಾರದಲ್ಲಿ ಭಾಗಿಯಾಗಿದ್ದೇನಾ ಅಥವಾ ತೊಂದರೆಯಲ್ಲಿ ಭಾಗಿಯಾಗಿದ್ದೇನಾ? Part of the solution. ಅಲ್ವಾ? ಆತನಿಗಿರುವಂತಹ ಪರಿಹಾರದಲ್ಲಿ ನಾನು ಭಾಗಿಯಾಗಿದ್ದೇನೆ. If I'm sowing blessings and prayers, ನಾನು ಈಗ ಆಶೀರ್ವಾದವನ್ನು ಪ್ರಾರ್ಥನೆಯನ್ನು ನಾನು ಬಿತ್ತುತ್ತಾ ಇದ್ರೆ what I'm going to reap? ನಾನು ಏನನ್ನ ಕೊಯ್ತೇನೆ? Blessings and prayers. ಆಶೀರ್ವಾದ ಹಾಗೂ ಪ್ರಾರ್ಥನೆ. Because I'm sowing that. ಯಾಕಂದ್ರೆ ನಾನು ಅದನ್ನೇ ಬಿತ್ತುತ್ತಾ ಇರೋದು. God's looking for someone who stands in the gap. ದೇವರು ಆ ರೀತಿಯಾಗಿ ಮಧ್ಯಸ್ಥಿಕೆ ವಹಿಸಲಿಕ್ಕೆ ಅಥವಾ ನಿಲ್ಲಲಿಕ್ಕೆ ಇರುವಂತ ವ್ಯಕ್ತಿಯನ್ನು ಹುಡುಕುತ್ತಾ ಇದ್ದಾರೆ. And look what says Habakkuk ಹಬಕ್ಕುಕ 2:3. 2:3 ನೋಡ್ರಿ. Search for this site. Okay. Is Habakkuk 3:2. ಹಬಕ್ಕುಕ 3:2. 3:2. 3ನೇ ಅಧ್ಯಾಯ 2ನೇ ವಚನ. You see, at the end, he's saying, in wrath, remember mercy. ಇಲ್ಲಿ ಕೊನೆಗೆ ಹೇಳ್ತದೆ, ನೀನು ರೋಷಗೊಂಡಿದ್ದರೂ ಕರುಣೆಯನ್ನ ಚಿತ್ತಕ್ಕೆ ತಂದುಕೋ. Your friends, your family that does not know Jesus yet, ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬಕ್ಕೂ ಯಾರಾದ್ರೂ ಇದುವರೆಗೂ ಯೇಸು ಕ್ರಿಸ್ತನನ್ನ ತಿಳಿಯದೇ ಇದ್ರೆ they need your prayers. ಅವರಿಗೆ ನಿಮ್ಮ ಪ್ರಾರ್ಥನೆ ಅಗತ್ಯವಿದೆ. They need you to tell God they do not know you yet. ಅವರಿಗೆ ಅಗತ್ಯವಿದೆ, ನೀವು ದೇವರಲ್ಲಿ ಹೇಳ್ಬೇಕು, ದೇವರೇ ಅವ್ರು ಇನ್ನೂ ನಿನ್ನನ್ನ ತಿಳಿದಿಲ್ಲ. They are worshiping idols. ಅವರು ಅವರು ವಿಗ್ರಹ ಆರಾಧನೆಯಲ್ಲಿದ್ದಾರೆ. They are living their lives in their own lifestyle. ಅವರ ಜೀವಿತದ ಅವರದೇ ಆದಂತ ಮಾರ್ಗದಲ್ಲಿ ಅವರು ಜೀವಿಸ್ತಾ The ಇದ್ದಾರೆ. devil is destroying their lives. ಸೈತಾನನು ಅವರ ಜೀವಿತವನ್ನ ನಾಶ ಮಾಡ್ತಿದ್ದಾನೆ. But God, I stay in the gap. ದೇವರೇ ಆ ಒಂದು ಗ್ಯಾಪಿನಲ್ಲಿ ನಾನು ನಿಲ್ತೇನೆ, ಆ ಮಧ್ಯಸ್ಥಿಕೆಯಲ್ಲಿ ನಾನು ವಹಿಸ್ತೇನೆ. Have mercy of their lives. ದೇವರೇ ಅವರ ಜೀವಿತದಲ್ಲಿ ಕರುಣಿಸು, ಕರುಣೆಯನ್ನುಂಟು ಮಾಡು. Forgive their sins. ಅವರ ಪಾಪಗಳನ್ನು ಕ್ಷಮಿಸು. Open their hearts. ಅವರ ಹೃದಯಗಳನ್ನು ತೆರೆ. Help them to see Jesus. ಅವರು ನಿನ್ನ ಯೇಸುವನ್ನು ನೋಡುವಂತೆ ಸಹಾಯ ಮಾಡು. Send people to speak about Jesus to them. ಅವರ ಕೂಡ ಯೇಸು ಕ್ರಿಸ್ತನನ್ನು ಹಂಚಲಿಕ್ಕೆ ಜನರನ್ನು ಕಳಿಸು. I declare salvation in their lives. ಅವರ ಜೀವಿತದ ಮೇಲೆ ನಾನು ರಕ್ಷಣೆಯನ್ನು ಘೋಷಿಸ್ತೇನೆ. You are standing in the gap. ಈ ರೀತಿಯಾಗಿ ಮಾಡುವುದಾದ್ರೆ ನೀವು ಆ ಒಂದು ಖಾಲಿ ಇರುವಂತ ಸ್ಥಳದಲ್ಲಿ ನೀವು ನಿಂತಿದ್ದೀರಾ. Instead of them going deep in darkness, ಅವರು ಅಂಧಕಾರದ ಕತ್ತಲೆಯಲ್ಲಿ ಇನ್ನೂ ಆಳವಾಗಿ ಹೋಗುವುದ ಬದಲು they will stop going deep in darkness. ಅವರು ಅಂಧಕಾರ ಕತ್ತಲೆಯಲ್ಲಿ ಆಳವಾಗಿ ಹೋಗುವುದನ್ನು ನಿಲ್ಲಿಸ್ತಾರೆ. And they will come and they will make the right choices. ಅವರ ಜೀವಿತದಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. Because of your prayers. ನಿಮ್ಮ ಪ್ರಾರ್ಥನೆಯ ನಿಮಿತ್ತ. Because you are interceding for them. ಯಾಕಂದ್ರೆ ನೀವು ಅವರಿಗಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿದ್ದೀರಾ. When you build your family, ನೀವು ನಿಮ್ಮ ಕುಟುಂಬವನ್ನು ಕಟ್ಟುವಾಗ your spouse, they need your prayers. ನಿಮ್ಮ ಹೆಂಡತಿಗೋ ಅಥವಾ ಗಂಡನಿಗೋ ನಿಮ್ಮ ಪ್ರಾರ್ಥನೆ ಅಗತ್ಯವಿರುತ್ತೆ. Your sons will need your prayers. ನಿಮ್ಮ ಮಕ್ಕಳಿಗೆ ನಿಮ್ಮ ಪ್ರಾರ್ಥನೆ ಅಗತ್ಯತೆ ಇರುತ್ತೆ. You cover them with Jesus' blood. ನೀವು ಅವರನ್ನು ಯೇಸುವಿನ ರಕ್ತದಿಂದ ಅವರನ್ನು ಸಂರಕ್ಷಿಸ್ತೀರಾ. Make prayer intercession for them. ಅವರಿಗಾಗಿ ನೀವು ಮಧ್ಯಸ್ಥಿಕೆಯನ್ನು ವಹಿಸುವುದರ ಮೂಲಕ. Look, God says He is looking for someone who stays in the gap. ನೋಡ್ರಿ, ದೇವರು ಹೇಳ್ತಿದ್ದಾನೆ, ಆ ಒಂದು ಖಾಲಿ ಇರುವಂತ ಸ್ಥಳದಲ್ಲಿ ನಿಲ್ಲಲಿಕ್ಕಿರುವಂತವರನ್ನ ಹುಡುಕುತ್ತಾ ಇದ್ದಾನೆ ದೇವರು. When you pray, you search God. ನೀವು ಯಾವಾಗ ಪ್ರಾರ್ಥಿಸ್ತೀರೋ ಆಗ ನೀವು ದೇವರನ್ನು ಹುಡುಕುತ್ತೀರಾ. When you do intercessory prayer, God's searching for you. ನೀವು ಯಾವಾಗ ಮಧ್ಯಸ್ಥಿಕೆ ಪ್ರಾರ್ಥಿಸ್ತೀರೋ ಆಗ ದೇವರು ನಿಮ್ಮನ್ನು ಹುಡುಕುತ್ತಿದ್ದಾರೆ. God is looking for these courage people that are interceding for others. ದೇವರು ಈ ರೀತಿಯಾದಂತ ಧೈರ್ಯವಾಗಿ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ನಡೆಸುವಂತವರನ್ನು ಹುಡುಕುತ್ತಿದ್ದಾನೆ. I have a friend. ನನಗೊಬ್ಬ ಸ್ನೇಹಿತನಿದ್ದಾನೆ, ಸ್ನೇಹಿತರಿದ್ದಾರೆ. This friend, he's from Mexico. ಈ ಸ್ನೇಹಿತರು ಮೆಕ್ಸಿಕೋದಿಂದ ಬಂದವರು. And this friend, he was in America. ಈ ಒಬ್ಬ ಸ್ನೇಹಿತರು ಅಮೆರಿಕದಲ್ಲಿದ್ದಾಗ
So in America they speak English. ಅಮೆರಿಕದಲ್ಲಿ ಆಂಗ್ಲ ಭಾಷೆಯನ್ನು ಮಾತನಾಡ್ತಾರೆ. In Mexico they speak Spanish. ಮೆಕ್ಸಿಕೋದಲ್ಲಿ ಸ್ಪ್ಯಾನಿಷ್ ಮಾತನಾಡ್ತಾರೆ. And he was going to be a pastor. ಅವರು ಆಗಿರ್ಬೇಕು ಎಂಬುದಾಗಿದ್ರು. In an English church. ಆಂಗ್ಲ ಸಭೆಯಲ್ಲಿ. But for the Spanish speakers. ಆದ್ರೆ ಅವರು ಮಾತನಾಡ್ತಿದ್ದಂತ ಭಾಷೆ ಸ್ಪ್ಯಾನಿಷ್ ಆಗಿತ್ತು. So that pastor, ಆ ಸಭಾಪಾಲಕರು, he met with the American pastor. ಅವರು ಅಮೆರಿಕದಲ್ಲಿದ್ದಂತ ಸಭಾಪಾಲಕರನ್ನ ಭೇಟಿಯಾಗಿ, and the American pastor told that pastor, ಅಮೆರಿಕದ ಸಭಾಪಾಲಕರು ಈ ಸಭಾಪಾಲಕರಿಗೆ ಹೇಳಿದ್ರು, I don't want you to start to work ನೀನಿಲ್ಲಿ ಕಾರ್ಯ ಮಾಡುವುದು ನನಗೆ ಈಗ ಬೇಡ, until you take your car and every day go for the streets of this neighborhood. ಇಲ್ಲಿ ಪ್ರಾರ್ಥಿಸುವುದಕ್ಕಿಂತ ಮುಂಚೆ ನನಗೆ ನಿನ್ನಿಂದ ಬೇಕಿರುವುದು ನಿನ್ನ ಕಾರ್ ತೆಗೆದುಕೊಂಡು ಹೋಗಿ ಇಲ್ಲಿರುವ ಬೀದಿಗೆ ಹೋಗಿ ಅಲ್ಲಿರುವಂತವರಿಗಾಗಿ ಪ್ರಾರ್ಥಿಸಬೇಕು. And you are going to pray for the people who lives in these neighborhoods. ಬೀದಿಗಳಲ್ಲಿ ಅಂದ್ರೆ ಇಲ್ಲಿ ಸುತ್ತಮುತ್ತಲು ಇರುವಂತ ಜನರಿಗಾಗಿ ನೀನು ಪ್ರಾರ್ಥಿಸಬೇಕು. You are going to pray every day with your car. ನಿನ್ನ ಕಾರ್ ತೆಗೆದುಕೊಂಡು ಹೋಗಿ ಪ್ರತಿದಿನ ನೀನು ಪ್ರಾರ್ಥಿಸಬೇಕು. And until you cry for them, then you start to work. ನೀನು ಅವರಿಗಾಗಿ ಅಳುವ ತನಕ ಅತ್ತ ನಂತರನೇ ನೀನು ಕಾರ್ಯ ಮಾಡು. His job was not to do nothing, just to pray for the people. ಅವರಿಗಿದ್ದಂತ ಕೆಲಸ ಜನರಿಗಾಗಿ ಪ್ರಾರ್ಥಿಸುವುದು ಮಾತ್ರವಾಗಿತ್ತು. And until he cries, he was be able to start his work. ಆತನು ಜನರಿಗಾಗಿ ಗೋಗರೆದು ಅಳುತ್ತಾ ಅವರಿಗಾಗಿ ಪ್ರಾರ್ಥಿಸಿದ ನಂತರನೇ ಆತನ ಕಾರ್ಯವನ್ನು ಪ್ರಾರಂಭಿಸಲಿಕ್ಕೆ ಸಾಧ್ಯವಾಯಿತು. My friends, when we pray, ನನ್ನ ಸ್ನೇಹಿತರೆ, ನಾವು ಪ್ರಾರ್ಥಿಸುವಾಗ we are preparing the way to preach the gospel. ಸ್ವಾರ್ಥೆಯನ್ನು ಸಾರಲಿಕ್ಕೆ ದಾರಿಯನ್ನು ನಾವು ಸಿದ್ಧಪಡಿಸ್ತಾ ಇದ್ದೇವೆ. I was a evangelist leader in my Bible school. ನನ್ನ ಬೈಬಲ್ ಸ್ಕೂಲ್ ನಲ್ಲಿ ಸಹ ನಾನು ಸ್ವಾರ್ಥ ನಾಯಕನಾಗಿದ್ದೆ. We were about to make a outreach in the neighborhoods. ನಾವು ಅಲ್ಲಿದ್ದಂತ ಸ್ಥಳೀಯರ ಮಧ್ಯದಲ್ಲಿ ಸೇವೆಗೆ ಹೋಗಬೇಕಾಗಿತ್ತು. And God puts in my heart to do 7 days of prayers every day in the neighborhood with the car. ದೇವರು ನನ್ನ ಹೃದಯದಲ್ಲಿ ಈ ಒಂದು ಭಾರವನ್ನು ಕೊಟ್ಟ ಅವರ ಮಧ್ಯದಲ್ಲಿ ನನ್ನ ಗಾಡಿ ತೆಗೆದುಕೊಂಡು ಹೋಗಿ 7 ದಿನ ಅವರಿಗಾಗಿ ನಾನು ಪ್ರಾರ್ಥಿಸಬೇಕು ಎಂಬುದಾಗಿ. So I was with the car with friends every day praying for the neighborhood. ನಾನು ನನ್ನ ಗಾಡಿ ತೆಗೆದುಕೊಂಡು ಕಾರ್ ತಗೊಂಡು ನನ್ನ ಸ್ನೇಹಿತರ ಜೊತೆಯಲ್ಲಿ ಹೋಗಿ ಪ್ರತಿದಿನ ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ವಿ, ನೆರೆಹೊರೆಯವರಿಗಾಗಿ 7 days 7 ದಿನ ನಿರಂತರವಾಗಿ. And when comes the time for us to evangelize, ನಾವು ಅವರ ಮಧ್ಯದಲ್ಲಿ ಸ್ವಾರ್ಥ ಸಾರುವಂತಹ ಸಮಯ ಬಂದಾಗ so many miracles happens. ಅನೇಕ ಅದ್ಭುತ ಕಾರ್ಯಗಳು ಸಂಭವಿಸಿತು. So many people they opened their heart to Jesus. ಅನೇಕ ಜನರು ಅವರ ಹೃದಯವನ್ನು ದೇವರಿಗಾಗಿ ತೆರೆದುಕೊಟ್ಟರು. Why? ಯಾಕೆ? Because we prepared the way through prayer. ಯಾಕಂದ್ರೆ ನಾವು ಅಲ್ಲಿ ಹೋಗೋದಕ್ಕಿಂತ ಮುಂಚೆ ನಮ್ಮ ಪ್ರಾರ್ಥನೆ ಮೂಲಕ ಅದಕ್ಕೆ ನಾವು ಸಿದ್ಧತೆಯನ್ನು ನಾವು ಮಾಡಿದ್ವಿ. In Genesis 18, ಆದಿಕಾಂಡ 18ರಲ್ಲಿ, when we pray, when Abraham was praying for his nephew Lot, ಅಬ್ರಹಾಮನು ಆತನ ಸಹೋದರಿಗಾಗಿ ಪ್ರಾರ್ಥಿಸುವಾಗ, ಸಂಬಂಧಿಕ ಸಹೋದರಿಗಾಗಿ ಪ್ರಾರ್ಥಿಸುವಾಗ, look what God says about Abraham. ನೋಡ್ರಿ, ಅಬ್ರಹಾಮನ ಕುರಿತು ದೇವರು ಏನು ಹೇಳ್ತಾ ಇದ್ದಾರೆ. The Lord was saying that he was not to hide nothing for his friends. ಇಲ್ಲಿ ದೇವರು ಹೇಳ್ತಿದ್ದಾನೆ, ಆತನ ಸ್ನೇಹಿತರಿಂದ ಏನು ಮುಚ್ಚಿಡ್ಲಿಕ್ಕೆ ಸಾಧ್ಯವಿಲ್ಲ. But Abraham starts to pray to God. ಅಬ್ರಹಾಮನು ದೇವರಲ್ಲಿ ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸ್ತಾನೆ. And he starts to intercede for Lot in that city. ಅಲ್ಲಿದ್ದಂತ ಜನರಿಗಾಗಿ, ಕಳೆದೋದಂತ ಜನರ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಆತನು ವಹಿಸ್ತಾನೆ. And he says, God, if there is 50 people, ಈ ರೀತಿ ಪ್ರಾರ್ಥಿಸ್ತಾನೆ, ದೇವರೇ ಅಲ್ಲಿ 50 ಜನ ಇದ್ರೆ, God says, I will not destroy the city. ದೇವರು ಹೇಳ್ತಾರೆ, ನಾನು ಆ ಪಟ್ಟಣವನ್ನು ನಾಶ ಮಾಡಲ್ಲ. If there is 40 people, 40 ಜನ ಇದ್ರೆ, I will not destroy the city. ದೇವರು ಹೇಳ್ತಾರೆ, ನಾನು ಆ ಪಟ್ಟಣ ನಾಶ ಮಾಡಲ್ಲ. If there is 30 people, ಅಲ್ಲಿ 30 ಜನ ಇದ್ರೆ, I will not destroy. ನಾನು ನಾಶ ಮಾಡಲ್ಲ. 20, 20, I will not destroy. ನಾನು ನಾಶ ಮಾಡಲ್ಲ. One more time, Lord, if there are 10 people, ಇನ್ನೊಂದು ಆವರ್ತಿ 10 ಜನ ಇದ್ರೆ, I will not destroy. ನಾನು ನಾಶ ಮಾಡಲ್ಲ. But there was not even 10 people. ಅಲ್ಲಿ 10 ಜನ ಸಹ ಇರಲಿಲ್ಲ. And Lot with his wife and his daughters, ಲೋತನು ಆತನ ಹೆಂಡತಿ ಹಾಗೂ ಮಗಳ ಜೊತೆಯಲ್ಲಿ, they left the city. ಆ ಪಟ್ಟಣವನ್ನು ಬಿಟ್ಟರು. And destruction came. Destruction. ಅಲ್ಲಿ ಒಂದು ನಾಶನ ಉಂಟಾಯಿತು. But they only could be saved because someone prayed for them. ಅವರು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗಿದ್ದು ಅಲ್ಲಿ ಯಾರೋ ಒಬ್ಬರು ಪ್ರಾರ್ಥಿಸಿದ ನಿಮಿತ್ತವಾಗಿ.
So when you pray, ಅದಕ್ಕಾಗಿ ನೀವು ಪ್ರಾರ್ಥಿಸುವಾಗ people, they will be saved as well. ಜನರ ರಕ್ಷಣೆ ಹೊಂದುತ್ತಾರೆ. Maybe there is a saying that if your feet cannot go to out for the word to preach the gospel, ಈ ರೀತಿಯಾಗಿ ಕೆಲವರು ಹೇಳ್ತಾರೆ, ನಿಮ್ಮ ಕಾಲುಗಳು ಅಥವಾ ನಿಮ್ಮ ಪಾದಗಳು ಇಡೀ ಲೋಕಕ್ಕೆ ಹೋಗಿ ದೇವರ ವಾಕ್ಯವನ್ನು ಹಂಚಲಿಕ್ಕೆ ಆಗದೆ ಹೋದ್ರು, your knees can go for the word to preach the gospel. ಮೊಣಕಾಲು ಈ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. Here in India, in the north part of India, there are so much persecution against Christianity. ಭಾರತದ ದಕ್ಷಿಣ ಅಲ್ಲ, ನಾರ್ತ್, ಉತ್ತರ ಭಾರತದಲ್ಲಿ ಅನೇಕ ಬಾಧೆಗಳನ್ನು ಅನುಭವಿಸ್ತಾ ಇದ್ದಾರೆ. ಕ್ರೈಸ್ತರಿಗೆ ಬಾಧೆಗಳು ಉಂಟು. They need your prayers. ಅವ್ರಿಗಾಗಿ ನಿಮ್ಮ ಪ್ರಾರ್ಥನೆ ಬೇಕು. For them to do not give up on Jesus. ಯೇಸುವಿನಲ್ಲಿ ಅವರು ಇಂಥ ಒಂದು ಶ್ರಮೆ ಅನುಭವಿಸುವಾಗ ಬಿಟ್ಟು ಬಿಡದಂತೆ ನಿಮ್ಮ ಪ್ರಾರ್ಥನೆ ಬೇಕು. For those that are persecuting the Christian to be saved. ಕ್ರಿಸ್ತನಿಗಾಗಿ ಬಾಧೆಯನ್ನು ಅನುಭವಿಸುವವರು ರಕ್ಷಣೆ ಹೊಂದುವಂತೆ ನಿಮ್ಮ ಪ್ರಾರ್ಥನೆ ಬೇಕು. And this we see in 2 Corinthians chapter 4 verse 4. ಈ ಸಂಗತಿಯನ್ನು 2 ಕೊರಿಂಥಿಯ 4:4 ನಾವು ನೋಡ್ತೇವೆ. In where we see the devil is blinds the eyes of people. ಇಲ್ಲಿ ನಾವು ನೋಡ್ತೇವೆ ಸೈತಾನನು ಜನರ ಕಣ್ಣುಗಳನ್ನು ಮುಚ್ಚುವುದು. 2 Corinthians. So through our prayers people's eyes will be open. ನಮ್ಮ ಪ್ರಾರ್ಥನೆಯ ಮೂಲಕ ಜನರ ಕಣ್ಣುಗಳು ತೆರೆಯಲ್ಪಡುತ್ತದೆ. Says, you can read 4:4, right? Yes. 4ನೇ ವಚನ. So you see they have a blindness. ಇಲ್ಲಿ ಹೇಳ್ತದೆ ಅವರ ಹೃದಯವು ಮಂಕಾಗಿತ್ತು, ಕುರುಡಾಗಿತ್ತು. We need to pray, God, take away all these things that are make them be blind. ನಾವು ಪ್ರಾರ್ಥಿಸುವವರಾಗಿರಬೇಕು. ಈ ರೀತಿಯಾಗಿ ಅವರನ್ನು ಕುರುಡುತನದಲ್ಲಿ ನಡೆಸುವಂತ ಎಲ್ಲಾ ಕಾರ್ಯಗಳನ್ನು ತೆಗೆದುಹಾಕು ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. Help them to see who Jesus is. ಅವರಿಗೆ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ನೋಡುವಂತೆ ಸಹಾಯ ಮಾಡು. Open their spiritual eyes. ಅವರ ಆತ್ಮಿಕ ಕಣ್ಣುಗಳನ್ನು ತೆರೆ. And when we pray for other people, ನಾವು ಇನ್ನೊಬ್ಬರಿಗಾಗಿ ನಾವು ಪ್ರಾರ್ಥಿಸುವಾಗ we are friends of God. ನಾವು ದೇವರ ಸ್ನೇಹಿತರಾಗ್ತೇವೆ. And God will bless us. ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. Because we are sowing prayers. ಯಾಕಂದ್ರೆ ನಾವು ಪ್ರಾರ್ಥನೆಯನ್ನು ಬಿತ್ತುತ್ತಿದ್ದೇವೆ. We will receive blessings one day in the eternity. ಒಂದು ದಿನ ಪರಲೋಕದಲ್ಲಿ ನಿತ್ಯಕ್ಕೂ ನಾವು ಆಶೀರ್ವಾದವನ್ನು ನಾವು ಹೊಂದಿಕೊಳ್ತೇವೆ. And also now, ಈಗಲೂ ಸಹ Job 42:10. ಯೋಬ 42:10. Job 42:10. ಯೋಬ 42:10. It's before Psalms. Yes. You see, the Lord restored the fortunes of Job when he had prayed for his friends, and the Lord gave Job twice as much as he had before. ಇಲ್ಲಿ 10ನೇ ವಚನದಲ್ಲಿ ಹೇಳ್ತದೆ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನ ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. When you pray for your friends, the Lord is restoring you and blessing you too. ನೀವು ನಿಮ್ಮ ಸ್ನೇಹಿತರಿಗಾಗಿ ಪ್ರಾರ್ಥಿಸುವಾಗ ದೇವರು ನಿಮ್ಮನ್ನು ಸಹ ಪುನರ್ವತಿ ಕಟ್ಟಿ ಆತನ ಆಶೀರ್ವದಿಸುತ್ತಿದ್ದಾನೆ. Praise the Lord. ದೇವರಿಗೆ ಸ್ತೋತ್ರ. So praise for people to be saved. ಜನರ ರಕ್ಷಣೆ ಹೊಂದುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ರಿ. Pray for more workers. ಇನ್ನು ಹೆಚ್ಚು ಕೊಯ್ಲುಗಾರರಿಗಾಗಿ ಕೆಲಸಗಾರರಿಗಾಗಿ ಪ್ರಾರ್ಥಿಸ್ರಿ. Pray for more people to come to the Lord. ಇನ್ನು ಹೆಚ್ಚು ಜನರು ದೇವರಲ್ಲಿ ಬರುವುದಕ್ಕಾಗಿ ಪ್ರಾರ್ಥಿಸ್ರಿ. God's looking for people who pray. ದೇವರು ಯಾರು ಪ್ರಾರ್ಥಿಸುವಂತ ಜನರನ್ನ ನೋಡುತ್ತಿದ್ದಾನೆ. Who do prayer intercessory. ಯಾರು ಮಧ್ಯಸ್ಥಿಕೆ ಪ್ರಾರ್ಥನೆ ನಡೆಸ್ತಾರೋ. But we know that this is a warfare. ನಮಗೆ ಗೊತ್ತು ಇದೊಂದು ಯುದ್ಧ ಎಂಬುದಾಗಿ. And in this warfare, my friends, we need to use God's weapons. ಇಂಥ ಒಂದು ಯುದ್ಧದಲ್ಲಿ ನಾವು ದೇವರ ಆಯುಧಗಳನ್ನು ನಾವು ಉಪಯೋಗಿಸಬೇಕು. And God gave us weapons. ದೇವರು ನಮಗೆ ಆಯುಧ ಕೊಟ್ಟಿದ್ದಾನೆ. 2 Corinthians. In 2 Corinthians 10:4. 2 ಕೊರಿಂಥಿ 10:4. Here God says how is our weapons. ನಮ್ಮ ಆಯುಧಗಳೇನು ಎಂಬುದಾಗಿ ನೋಡ್ರಿ.
Amen. 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 These are the weapons that we have. ಇದೇ ಆಯುಧಗಳು ನಮಗಿರುವಂತಹ ಆಯುಧಗಳು. They are not of flesh, ಅದು ಶರೀರದಿಂದ ಅಲ್ಲ, but they have divine power. ಅದಕ್ಕೆ ಒಂದು ದೈವಿಕವಾದಂತ ಬಲವಿದೆ. So these weapons, we see the armor that God gave us ನಾವು ಇಲ್ಲಿ ನೋಡ್ತೇವೆ ನಮಗೆ ಕೊಟ್ಟಂತ ಈ ಆಯುಧಗಳು in Ephesians ಎಫೆಸಿಯದಲ್ಲಿ chapter 6 ಆರನೇ ಅಧ್ಯಾಯ verse 10. 10ನೇ ವಚನ. Keep reading. ಹೋದ್ರಿ. ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶದ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧವನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಬೆರಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಮತ್ತು ನಂಬಿಕೆಯ ಗುರಾಣಿಯನ್ನು ಇಟ್ಟುಕೊಳ್ಳಿರಿ. ಅದರಿಂದ ನೀವು ಕೆಳಕನ ಅಗ್ನಿಮಾನಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದರಿಂದ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನನ್ನು ದೇವರ ವಾಕ್ಯವನ್ನು ಕಚ್ಚಿ ಹಿಡಿಯಿರಿ. Amen. Amen. So here we see that we need to be strong, verse 10, in the Lord and in the strength of his might. ನಾವು ಬಲವಾಗಿರಬೇಕು, ಅತ್ಯುದಕವಾದ ಶಕ್ತಿಯನ್ನ ಆಶ್ರಯಿಸಿಕೊಂಡಿರಬೇಕು ಎಂಬುದಾಗಿ ನಾವು ನೋಡ್ತೇವೆ. Look, where is our strength? ನಮ್ಮ ಬಲವು ಎಲ್ಲಿದೆ ಅಂತ ನೋಡ್ರಿ. Is in the Lord. ಅದು ಕರ್ತನಲ್ಲಿರುವುದಾಗಿದೆ. Is when we pray. ನಾವು ಯಾವಾಗ ಪ್ರಾರ್ಥಿಸ್ತೀವಲ್ಲ ಆಗ we are coming to the throne of grace. ನಾವು ದೇವರ ಕೃಪಾಸನದ ಮುಂದೆ ನಾವು ಬರುತ್ತೇವೆ. There we receive grace and mercy. ಅಲ್ಲಿ ನಮಗೆ ಕೃಪೆಯು ಕರುಣೆಯನ್ನು ನಾವು ಹೊಂದುತ್ತೇವೆ. And then he says on verse 11, 11ನೇ ವಚನದಲ್ಲಿ ಹೇಳ್ತಾನೆ, to dress the armor of God, ದೇವರ ಸರ್ವಾಯುಧವನ್ನ ಧರಿಸಿಕೊಳ್ಳಿರಿ. because we have shames of the devil against us. ಯಾಕೆಂದ್ರೆ ಸೈತಾನನ ತಂತ್ರೋಪಾಧ್ಯಾಯಗಳು ನಾವು ಎದುರಿಸಿ ನಿಲ್ಲಬೇಕಾಗಿದೆ. So we have an enemy. ನಮಗೊಬ್ಬ ಸೈತಾನ್ ಇದ್ದಾನೆ, ವೈರಿ ಇದ್ದಾನೆ. And verse 12 says, for we do not wrestle against flesh and blood, but against the rulers, against the authorities, against cosmic power of this present darkness, against the spiritual forces of evil in the heavenly places. 12ನೇ ವಚನ ಹೇಳ್ತದೆ, ನಾವು ಹೋರಾಡುವುದು ಮನುಷ್ಯನ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮನ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಎಂಬುದಾಗಿ. Sometimes we forgot this. ನಾವು ಇದನ್ನ ಕೆಲವು ಬಾರಿ ಮರೆತು ಬಿಡ್ತೇವೆ. And we are fighting with our own strength. ನಾವು ನಮ್ಮ ಸ್ವಂತ ಬಲದಿಂದ ಅನೇಕ ಬಾರಿಗೆ ನಾವು ಹೋರಾಡ್ತೇವೆ. And on verse 13, 13ನೇ ವಚನ, he reminds us to take the whole armor of God. ಆತನು ನಮಗೆ ಇಲ್ಲಿ ನೆನಪಿಗೆ ತಂದುಕೊಳ್ತಿರುವುದು ತನ್ನ ಸರ್ವಾಯುಧವನ್ನು ನಾವು ಧರಿಸಬೇಕು. To be able to withstand in the evil day. ಈ ಕೆಟ್ಟಮಾನ ದಿನಗಳಲ್ಲಿ ನಾವು ಎದುರಿಸಿ ನಿಲ್ಲುವುದಕ್ಕೋಸ್ಕರ we will face the evil days. ನಾವು ಕೆಟ್ಟ ದಿನಗಳನ್ನು ನಾವು ಅನುಭವಿಸ್ತೇವೆ, ನಾವು ಎದುರಿಸ್ತೇವೆ. Evil days comes for all of us. ನಮ್ಮೆಲ್ಲರಿಗೂ ಕೆಟ್ಟ ದಿನಗಳು ಅಂದ್ರೆ ಸೈತಾನ್ ಕೆಡಕಿನ ದಿನಗಳು ಬರುತ್ತದೆ. There will be a day where looks like the whole world is coming down on our life. ಒಂದು ದಿನ ನಮಗೆ ನಾವು ಅನ್ಸಬಹುದು ಇಡೀ ಲೋಕವು ನನ್ನ ಮೇಲೆ ಬೀಳ್ತಾ ಇದೆ ಎಂಬುದಾಗಿ ನಾನು ಅನ್ಕೋಬಹುದು. And for us to be ready for those days, ಆ ದಿನಮಾನಗಳಿಗೆ ನಾವು ಸಿದ್ಧರಾಗಬೇಕಾದ್ರೆ we need to use God's armor every day. ನಾವು ಪ್ರತಿದಿನ ದೇವರ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು. Every day we need to dress this armor. ನಾವು ಪ್ರತಿದಿನ ಈ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು. Because if that day it will be the evil day, we will be ready for that day. ಆ ದಿನವು ಕೆಡಕಿನ ದಿನವಾದರೆ ಆ ದಿನದಲ್ಲಿ ನೀವು ಧರಿಸಿಕೊಂಡಿದ್ರೆ ಸಿದ್ಧರಾಗಿರ್ತೀರಾ. We are, my friends, soldiers in the God's army. ನಾವು ದೇವರ ಸರ್ವಾಯುಧಗಳಲ್ಲಿ ನಾವು ಸೈನಿಕರಾಗಿದ್ದೇವೆ. Imagine that
there is a war and come a soldier, but he comes just with these clothes. He does not use a helmet. He don't use a gang. ಈ ರೀತಿಯಾಗಿ ನೋಡ್ರಿ, ಊಹಿಸಿ ನೋಡ್ರಿ, ಇಲ್ಲಿ ಒಂದು ಯುದ್ಧ ನಡೀತಾ ಇದೆ. ಆ ಯುದ್ಧದಲ್ಲಿ ಸೈನಿಕನು ಬರ್ತಾನೆ, ಆದ್ರೆ ಅವನಿಗಿದ್ದಂತ ಎಲ್ಲಾ ಆಯುಧಗಳನ್ನ ಬಿಟ್ಟು ಈ ರೀತಿಯಾದಂತ ಬಟ್ಟೆಯಲ್ಲಿ ಆ ಯುದ್ಧಕ್ಕೆ ಆತನು ಬರ್ತಾನೆ. And this is his weapon. ಇದೊಂದೇ ಅವನಿಗಿರುವಂತ ಆಯುಧ. What damage he can do to the enemy with this? ಆ ವೈರಿಯ ಮೇಲೆ ಅವನು ಯಾವ ರೀತಿಯಾಗಿ ಪರಿಣಾಮವನ್ನ ಬೀರಬಹುದು. The enemy will kill him very easily. ಅವರ ಎದುರುವಾಳಿ ಆತನನ್ನ ಸುಲಭವಾಗಿ ಸಾಯಿಸ್ತಾರೆ. You need to see your life as a warrior, as a soldier in God's army. ನಾವು ನಮ್ಮ ಜೀವಿತವನ್ನ ದೇವರ ರಾಜ್ಯದಲ್ಲಿ ನಾವು ಸೈನಿಕರ ರೀತಿಯಲ್ಲಿ ನಾವು ನಮ್ಮನ್ನ ಪರಿಗಣಿಸುವರಾಗಿರ್ಬೇಕು. That every day you say, God, today I use God's armor. ಪ್ರತಿದಿನ ನಾನು ಹೇಳ್ಬೇಕು, ದೇವರೇ ಇವತ್ತು ನಾನು ದೇವರ ಸರ್ವಾಯುಧವನ್ನ ನಾನು ಧರಿಸಿಕೊಳ್ತೇನೆ. I'm not just one more person. I'm soldier in your army. ನಾನು ಏನೋ ಒಂದು ಸುಮ್ಮನೆ ಒಬ್ಬ ವ್ಯಕ್ತಿ ಅಲ್ಲ, ನಿನ್ನ ಸೈನ್ಯದಲ್ಲಿ ನಾನೊಬ್ಬ ಸೈನಿಕನಾಗಿದ್ದೇನೆ. Then you start to use the armor of God. ಅದ ನಂತರ ನಾವು ದೇವರ ಸರ್ವಾಯುಧಗಳನ್ನು ನಾವು ಉಪಯೋಗಿಸಬೇಕು. And we have the fastenings of belts of truth. ಸತ್ಯವೆಂಬ ನಡುಕಟ್ಟನ್ನು ನಾವು ಕಟ್ಟಿಕೊಳ್ಳಬೇಕು. So we have a belt. ನಮಗೊಂದು ನಡುಕಟ್ಟಿದೆ. And this belt of truth. ಈ ಒಂದು ನಡುಕಟ್ಟು ಏನಂದ್ರೆ ಸತ್ಯವೆಂಬ ನಡುಕಟ್ಟು. These belts they were used to connect the breastplate and to put the sword. ಈ ಒಂದು ನಡುಕಟ್ಟು ಏನು ಸಹಾಯ ಮಾಡ್ತದೆ ಅಂದ್ರೆ ಕತ್ತಿ ಇಡ್ಲಿಕ್ಕೆ ಅದು ಒಂದು ಆ ಜಾಗಕ್ಕೆ ಒಂದು ಕಟ್ಟಿಕೊಳ್ಳುವಂತೆ ಒಂದು ಇದು ಸಹಾಯ ಮಾಡ್ತದೆ ಬೆಲ್ಟ್. So this was very important to keep this breast. ನಮ್ಮ ಎದೆ ಭಾಗದಲ್ಲಿ ನಮ್ಮ ಎದೆ ಭಾಗವನ್ನು ನಾವು ರಕ್ಷಿಸಿಕೊಳ್ಳಿಕ್ಕೆ ಅಲ್ಲಿ ಬೇಕಿರುವಂತಹ ಆಯುಧವನ್ನ ಇಡ್ಲಿಕ್ಕೋಸ್ಕರ ಈ ಬೆಲ್ಟ್ ನಮಗೆ ಸಹಾಯ ಮಾಡ್ತದೆ. So but the belt here says that's belt of truth. ಆದ್ರೆ ಇಲ್ಲಿ ನಡುಕಟ್ಟಂದ್ರೆ ಇದು ಸತ್ಯವೆಂಬ ನಡುಕಟ್ಟಿನ ಕುರಿತು ಮಾತನಾಡ್ತಿದೆ. The truth is a spiritual weapon for us. ಸತ್ಯವು ಇದೊಂದು ಆಯುಧವಾಗಿದೆ, ಆತ್ಮಿಕವಾದಂತ ಆಯುಧವಾಗಿದೆ. The father of lying is the devil. ಸುಳ್ಳಿನ ನಾಯಕನು, ಸುಳ್ಳಿನ ತಂದೆ ಆತನು ಸೈತಾನನಾಗಿದ್ದಾನೆ. But Jesus, he is the way, the truth and the life. ಆದರೆ ಯೇಸು ಕ್ರಿಸ್ತನು ಜೀವವು ಸತ್ಯವು ಮಾರ್ಗವಾಗಿದ್ದಾನೆ. So when we put the truth, we are putting more of Jesus in us. ನಾವು ಯಾವಾಗ ಸತ್ಯವೆಂಬ ನಡುಕಟ್ಟನ್ನು ನಾವು ಹಿಡ್ಕೊಳ್ತೀವೋ ಆಗ ನಾವು ಯೇಸುವನ್ನ ಹೆಚ್ಚು ನಮ್ಮಲ್ಲಿ ನಾವು ಧರಿಸಿಕೊಳ್ತಿದ್ದೇವೆ. Then he says the breastplates of righteousness. ನೀತಿ ಎಂಬ ವಜ್ರ ಕವಚವನ್ನ ಧರಿಸಿಕೊಂಡು. Breastplates protect this part here. ವಜ್ರ ಕವಚವು ನಮ್ಮ ಎದೆ ಭಾಗವನ್ನ ರಕ್ಷಿಸುತ್ತದೆ. Where are the heart? ಹೃದಯ ಇರುವಂತ ಸ್ಥಳ, are the lungs, ಶ್ವಾಸಕೋಶ ಇರುವಂತ ಸ್ಥಳ, all these organs here, ಇಲ್ಲಿರುವಂತ ಎಲ್ಲಾ ಭಾಗಗಳನ್ನ ಅದು ರಕ್ಷಿಸುತ್ತದೆ. they are protected by the breastplates. ಅದೆಲ್ಲವೂ ವಜ್ರ ಕವಚದಿಂದ ಅದು ಸಂರಕ್ಷಿಸಲ್ಪಡುತ್ತದೆ. God wants to protect your heart. ದೇವರು ನಮ್ಮ ಹೃದಯವನ್ನ ಸಂರಕ್ಷಿಸಲಿಕ್ಕೆ ಪ್ರಯತ್ನಿಸ್ತಾನೆ. And this breastplate is of righteousness. ಈ ಒಂದು ವಜ್ರ ಕವಚವು ಅದು ನೀತಿ ಎಂಬ ವಜ್ರ ಕವಚ. How are we righteous? ನಾವು ಹೇಗೆ ನೀತಿವಂತರಾಗ್ತೇವೆ? We have no righteous in us. ನಮ್ಮಲ್ಲಿ ನೀತಿವಂತಿಕೆ ಇಲ್ಲ. But we receive the righteousness of Jesus in us. ಆದ್ರೆ ನಾವು ಯೇಸು ಕ್ರಿಸ್ತನಿಂದ ಆತನ ನೀತಿವಂತಿಕೆಯನ್ನು ನಾವು ಧರಿಸಿಕೊಳ್ತೇವೆ, ಹೊಂದಿಕೊಳ್ತೇವೆ. When the Lord sees us, he sees Jesus in us. ಯೇಸು ದೇವರು ನಮ್ಮನ್ನ ನೋಡುವಾಗ ನಮ್ಮ ಮೂಲಕ ಆತನು ಯೇಸುವನ್ನು ನೋಡುವನಾಗಿರ್ತಾನೆ. So the righteous that we have ನಮ್ಮಲ್ಲಿರುವಂತಹ ಈ ಒಂದು ನೀತಿ is through the blood of Jesus. ಆ ನೀತಿವಂತಿಕೆ ಅದು ಯೇಸು ಕ್ರಿಸ್ತನ ರಕ್ತದ ಮೂಲಕ ಬಂದದ್ದಾಗಿದೆ. Then so the breastplates of righteousness is because Jesus gave us this righteousness. ಅದಕ್ಕೆ ಈ ನೀತಿ ಎಂಬ ವಜ್ರ ಕವಚವು ಅದು ಯೇಸು ಕ್ರಿಸ್ತನ ಮೂಲಕ ಅದು ನಮಗೆ ಬಂದದ್ದಾಗಿದೆ. Verse 15 says, as shoes for your feet, having put on the readiness given by the gospel of peace. 15ನೇ ವಚನ ಹೇಳುತ್ತದೆ, ಸಮಾಧಾನದ ವಿಷಯವಾದ ಸ್ವಾರ್ಥೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ
ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. So God does not want us to walk barefoot. ದೇವರು ನಮ್ಮಿಂದ ಬಯಸುವುದು ನಾವು ಕೆರೆಗಳು ಇಲ್ಲದೆ ನಾವು ನಡಿಬೇಕು ಅಂತ ಅಲ್ಲ, ಬರೀ ಕಾಲಲ್ಲಿ ನಡಿಬೇಕು ಅಂತ ದೇವರು ಬಯಸಲ್ಲ. In Luke 10:19, ಲೂಕ 10:19 he says that he gave us power ಆತನು ನಮಗೆ ಬಲ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾರೆ. to step on all works of the devil. ಎಲ್ಲಾ ಸೈತಾನನ ಎಲ್ಲಾ ಕಾರ್ಯಗಳನ್ನ ಜಡಿಲಿಕ್ಕೆ ನಮಗೆ ದೇವರು ಬಲ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. So God wants us to use his shoes. ದೇವರು ನಮ್ಮಿಂದ ಬಯಸುವುದು ಆತನ ಕೆರೆಗಳನ್ನು ನಾವು ಉಪಯೋಗಿಸಬೇಕು ಎಂಬುದಾಗಿ. And the shoes here are says the readiness given by the gospel of peace. ಸಮಾಧಾನದ ವಿಷಯವಾದ ಸ್ವಾರ್ಥೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾಗುವ ಕೆರೆಗಳು. Our feet need to be ready, dressed with this disposition to be ready to share the gospel with other people. ನಮ್ಮ ಕಾಲುಗಳು ಯಾವಾಗಲೂ ಸಿದ್ಧವಾಗಿರಬೇಕು, ಹೊರಟು ಹೋಗಿ ದೇವರ ವಾಕ್ಯವನ್ನು ಹಂಚಲಿಕ್ಕೆ ಅದಕ್ಕೆ ಸಿದ್ಧವಾಗಿರಬೇಕು. Let's go outside to preach the gospel. ನಾವು ಹೊರಗಡೆ ಹೋಗಿ ನಾವು ಸ್ವಾರ್ಥೆಯನ್ನು ಸಾರೋಣ. And the feet are already dressing with this willingness to preach the gospel. ನಾನು ದೇವರ ಸ್ವಾರ್ಥೆಯನ್ನು ನಾನು ಹಂಚಬೇಕು ಎಂಬುದಾಗಿ ಸಾರಬೇಕು ಎಂಬುದಾಗಿರುವ ಮನೋಭಾವದಲ್ಲಿ ನಮ್ಮ ಕಾಲುಗಳು ಸಿದ್ಧವಾಗಿರುತ್ತದೆ. ಕೆರೆಗಳ ಮೂಲಕ every day be willing to preach the gospel. ಪ್ರತಿದಿನ ಸ್ವಾರ್ಥೆಯನ್ನು ಸಾರಲಿಕ್ಕೆ ಸಿದ್ಧರಾಗಿರಬೇಕು. Verse 16 says, 16ನೇ ವಚನ ಹೇಳ್ತದೆ, in all circumstances take up the shield of faith with which you can extinguish all the flaming darts of the devil one. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಅದರಿಂದ ನೀವು ಕೆಡುಕನ್ನು ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. So you see the belt of truth. ನಾವು ಮೊದಲು ನೋಡಿದ್ವಿ ನಡುಕಟ್ಟು, ಸತ್ಯವೆಂಬ ನಡುಕಟ್ಟು. Who is the truth? ಯಾರು ಸತ್ಯ? The breastplate of righteousness. ನಂತರ ವಜ್ರಕವಚ, ನೀತಿ ಎಂಬ ವಜ್ರಕವಚ. Who is our righteousness? ಯಾರು ನಮ್ಮ ನೀತಿ? The redness, the shoes of redness of gospel of peace. ಸ್ವಾರ್ಥೆಯ ಸಮಾಧಾನದ ಸ್ವಾರ್ಥ ಸಾರಲಿಕ್ಕೆ ಮನಸ್ಸೆಂಬ ಕೆರೆಗಳು. The gospel talks about whom? ಸ್ವಾರ್ಥ ಯಾರ ಕುರಿತು ಹಂಚುತ್ತದೆ ಹೇಳ್ತದೆ? Jesus, right? ಯೇಸು ಕ್ರಿಸ್ತನಲ್ಲ. Birth, life, death and resurrection of Jesus. ನಾವು ಕಲಿತಾಗ ಯೇಸು ಕ್ರಿಸ್ತನ ಜನನ, ಆತನ ಜೀವಿತ, ಆತನ ಮರಣ ಹಾಗೂ ಪುನರುತ್ಥಾನ. So now he talks about to take the shield of faith. ಈಗ ಹೇಳ್ತಾನೆ ನಂಬಿಕೆ ಎಂಬ ಗುರಾಣಿಯನ್ನ ಹಿಡಿದುಕೊಳ್ಳಿಕ್ಕೆ ಕೇಳ್ತಿದ್ದಾನೆ. Shield of faith. ನಂಬಿಕೆ ಎಂಬ ಗುರಾಣಿ. We are attacked by the devil. ನಾವು ಯಾವಾಗಲೂ ಸೈತಾನನಿಂದ ನಮ್ಮ ಮೇಲೆ ದಾಳಿ ಮಾಡುವವರಾಗಿದ್ದಾನೆ. He throws things to try to hit you. ನಿಮ್ಮನ್ನ ಹೊಡಿಬೇಕು ಎಂಬುದಾಗಿ ನಿಮ್ಮ ಮೇಲೆ ವಸ್ತುಗಳನ್ನು ಯಾವಾಗಲೂ ದಾಳಿ ಮಾಡ್ತಾನೆ ಇರ್ತಾನೆ. But you have something to protect you. ಆದ್ರೆ ಅದರಿಂದ ಸಂರಕ್ಷಿಸಿಕೊಳ್ಳಿಕ್ಕೆ ನಿಮಗೆ ಏನೋ ಇದೆ. You have a shield to protect you. ನಿಮಗೆ ಒಂದು ನಂಬಿಕೆ ಎಂಬ ಗುರಾಣಿ ನಿಮ್ಮ ಕೈಯಲ್ಲಿದೆ. And this shield is the shield of faith. ಈ ಒಂದು ಗುರಾಣಿ ಏನಂದ್ರೆ ಇದು ನಂಬಿಕೆ ಎಂಬ ಗುರಾಣಿ. So when Jesus was tempted by the devil, ಯಾವಾಗ ಯೇಸು ಕ್ರಿಸ್ತನು ಸೈತಾನನಿಂದ ಶೋಧಿಸಲ್ಪಟ್ಟನು, how Jesus answered the devil? ಯೇಸು ಕ್ರಿಸ್ತನು ಹೇಗೆ ಸೈತಾನಿಗೆ ಉತ್ತರ ಕೊಟ್ಟ? Jesus quotes the word of God. ಯೇಸು ಕ್ರಿಸ್ತನು ದೇವರ ವಾಕ್ಯದ ಮೂಲಕ ಆತನಿಗೆ ಉತ್ತರಿಸಿದ. Jesus, he used the word of God. ಯೇಸು ಕ್ರಿಸ್ತನು ದೇವರ ವಾಕ್ಯವನ್ನು ಉಪಯೋಗಿಸಿ Jesus resists the devil. ಯೇಸು ಕ್ರಿಸ್ತನು ಶೋಧನೆಯನ್ನ ತಡೆ ಹಿಡಿದು, we don't run from the devil. We don't run from the devil. ನಾವು ಆತನ ಸೈತಾನಿಂದ ಓಡಿ ಹೋಗದೆ, we resist the devil. ನಾವು ಸೈತಾನಿಂದ ಓಡಿ ಹೋಗದೆ ನಾವು ಸೈತಾನನ ತಡೆಯುವವರಾಗಿರ್ತೇವೆ. And the devil needs to run from us. ನಾವು ಸೈತಾನನ ದೇವರ ವಾಕ್ಯದಿಂದ ತಡೆಯುವಾಗ ಆತನು ನಮ್ಮಿಂದ ಓಡಿ ಹೋಗೋನಾಗಿರ್ತಾನೆ. But we run from the evil from fleshful desires. ಆದ್ರೆ ನಾವು ನಮ್ಮ ಭೂಲೋಕ ಸಂಬಂಧವಾದಂತ ಆಸೆ ಪಾಸೆಗಳಲ್ಲಿ ನಾವು ಓಡಿ ಹೋಗ್ತೇವೆ. From the fleshful desires, then we need to run. Sorry. From the fleshful desires we need to ನಮ್ಮ run. ಭೂಲೋಕದ ಆಸೆ ಪಾಸೆಗಳಿಂದ ನಾವು ಓಡಿ ಹೋಗಬೇಕು. The Bible tells us, 1 Corinthians 6:18, run from the fornication. ಸತ್ಯವೇದ ಹೇಳ್ತದೆ, 1 ಕೊರಿಂಥದಲ್ಲಿ ಹೇಳ್ತದೆ, ವ್ಯಭಿಚಾರ ಅಥವಾ ಭ್ರಷ್ಟಾಚಾರದಿಂದ ನೀವು ದೂರ ಸರಿರಿ. 2 Timothy 2:22 says, run from the immorality. 2 ತಿಮೋತಿಯಲ್ಲಿ ಹೇಳ್ತದೆ, 2 ತಿಮೋತಿ 2:22 ಹೇಳ್ತದೆ, ಇಮ್ಮೊರಾಲಿಟಿ
ಅಲೈಂಗಿಕವಾದಂತ ಸಂಬಂಧಗಳಿಂದ ನೀವು ಹೊರಟು ಹೋಗಿ, ಅನೈತಿಕವಾದಂತ ಸಂಬಂಧದಿಂದ ನೀವು ಹೊರಟು ಹೋಗ್ರಿ, ದೂರ ಹೋಗ್ರಿ. So, but we have a shield of faith. ಆದ್ರೆ ನಮಗೆ ನಂಬಿಕೆ ಎಂಬ ಗುರಾಣಿ ನಮ್ಮ ಕೈಯಲ್ಲಿರುವಾಗ, So, and our faith grows once we read more the word of God. ನಿಮಗೆ ಗೊತ್ತಾ, ನಾವು ದೇವರ ವಾಕ್ಯವನ್ನು ಹೆಚ್ಚು ಓದುವಾಗ ನಮಗೆ ಹೆಚ್ಚು ನಂಬಿಕೆ ಎಂಬ ಗುರಾಣಿ ಸಿಗ್ತದೆ. Do you want your faith is stronger? ನಿಮಗೆ ನಿಮ್ಮ ನಂಬಿಕೆ ಬಲವಾಗಬೇಕಾ? Know more the word of God. ದೇವರ ವಾಕ್ಯವನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳ್ರಿ. Verse 17 says, and take the helmets of salvation. ಇದಲ್ಲದೆ 17ನೇ ವಚನ ಹೇಳ್ತದೆ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನ ನೀವು ಧರಿಸಿಕೊಳ್ಳ್ರಿ. So helmets will protect your heads. ಶಿರಸ್ತ್ರಾಣವು ನಮ್ಮ ಶಿರವನ್ನ ಅದು ರಕ್ಷಿಸುವುದಾಗಿರ್ತದೆ. Will protect your brain. ನಿಮ್ಮ ತಲೆ, ನಿಮ್ಮ ಬ್ರೈನ್ ಒಳಗಿರುವ ಬ್ರೈನ್ ಅನ್ನ ಅದು ಕಾಪಾಡಿಕೊಳ್ತದೆ. The devil wants to attack your head. ಸೈತಾನನು ನಮ್ಮ ತಲೆಯನ್ನ ಅಥವಾ ನಮ್ಮ ತಲೆಯ ಮೇಲೆ ಅಥವಾ ನಮ್ಮ ಮೆದುಳ ಮೇಲೆ ಆತನು ದಾಳಿ ಮಾಡ್ತಾನೆ. Remember, we take the shields of faith. ನೀವು ತಿಳಿದುಕೊಳ್ಳ್ರಿ, ನಾವು ನಂಬಿಕೆ ಎಂಬುವ ಗುರಾಣಿಯನ್ನ ನಾವು ಧರಿಸಿಕೊಳ್ತೇವೆ. And in Hebrew says, ಹೀಬ್ರಿಯದಲ್ಲಿ ಹೇಳ್ತದೆ that Jesus is the author of faith. ಯೇಸು ಕ್ರಿಸ್ತನೇ ನಂಬಿಕೆಯ ಒಂದು ಶಿರಸ್ತ್ರಾಣ ಆಗಿದ್ದಾನೆ, ಶಿರಸಾಗಿದ್ದಾನೆ. So the shield of faith reflects Jesus. ನಂಬಿಕೆಯು ಯೇಸು ಕ್ರಿಸ್ತನನ್ನ ತೋರಿಸುವುದಾಗಿರುತ್ತದೆ. Now we have the helmets of salvation. ಈಗ ನಮಗೆ ರಕ್ಷಣೆ ಎಂಬುವ ಶಿರಸ್ತ್ರಾಣವನ್ನು ನಾವು ಧರಿಸಿಕೊಂಡು, How are we saved? ನಾವು ಹೇಗೆ ರಕ್ಷಣೆ ಹೊಂದಿದ್ದೇವೆ? By Jesus Christ. ಯೇಸು ಕ್ರಿಸ್ತನ ಮೂಲಕ. You need to be the certainty of your salvation. ನಿಮ್ಮ ರಕ್ಷಣೆಯ ಕುರಿತು ನೀವು ತುಂಬಾ ಖಚಿತವಾಗಿರಬೇಕು. Did you know that the certainty of salvation is a spiritual weapon? The certainty. ನಿಮ್ಮ ರಕ್ಷಣೆ ಎಂಬ ಒಂದು ಖಚಿತ, security of salvation. ನಿಮ್ಮ ರಕ್ಷಣೆಯ ಒಂದು, ನೀವು ರಕ್ಷಣೆ ಹೊಂದಿದ್ದೀರಾ ಎಂಬುದಾಗಿ ಇರೋದು ಒಂದು ಖಚಿತತೆ, ಅದು ಆತ್ಮಿಕವಾಗಿ ನಿಮ್ಮನ್ನು ಬಲಪಡಿಸ್ತದೆ. ಅದೊಂದು ಆತ್ಮಿಕವಾದಂತ ಆಯುಧವಾಗಿದೆ. So how can I have the security of my salvation? ನನ್ನ ರಕ್ಷಣೆ ಎಂಬುವ ಈ ಒಂದು ಭದ್ರತೆ ನಾನು ಹೇಗೆ ಹೊಂದಿಕೊಳ್ಳೋದು? Look what says in 1 John. ಒಂದು ಯೋಹಾನದಲ್ಲಿ ಏನು ಹೇಳ್ತದೆ ನೋಡ್ರಿ. 1 John ಒಂದು ಯೋಹಾನ chapter 5 5ನೇ ಅಧ್ಯಾಯ from verse 9 9ರಿಂದ ahead. ಮುಂದೆ. ಹೇಳಿರುವ ಸಾಕ್ಷಿಯಲ್ಲಿ ಅವನ ನಂಬಿಕೆ ಇಡಲಿಲ್ಲ. ಆ ಸಾಕ್ಷಿ ಯಾಕೆಂದರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು. ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವವುಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. Until verse 12, right? Yeah. Okay, look, he's saying if we receive the testimony of man, the testimony of God is greater, for this is the testimony of God that he has borne concerning his son. ನಾವು ಮನುಷ್ಯರ ಸಾಕ್ಷಿಯನ್ನು ತೆಗೆದುಕೊಳ್ಳುತ್ತೇವಲ್ಲ, ದೇವರ ಸಾಕ್ಷಿಯು ಅದಕ್ಕಿಂತ ವಿಶೇಷವಾಗಿದೆ. ದೇವರು ಕೊಟ್ಟ ಸಾಕ್ಷಿ ಏನೆಂದರೆ ಆತನು ತನ್ನ ಮಗನ ವಿಷಯದಲ್ಲಿ ಹೇಳಿದೆ. Dear brother, ಪ್ರಿಯ ಸಹೋದರನೇ, is this church yours? ನೀವು ಧರಿಸಿರುವ, I'm asking you. Tell them that I'm asking you. ಓಕೆ, ಸಹೋದರ ನನಗೆ ಕೇಳ್ತಾ ಇದ್ದಾರೆ ಇದನ್ನ. Is this shirt yours? ಈ ನೀನು ಧರಿಸಿರುವಂತ ಬಟ್ಟೆ. What's your answer? Okay. Sorry, I didn't get you. Okay. You're asking me. Yeah, I asking you if this shirt is yours. Yeah. And you need to answer me. Yes, it's mine or not? Yes, not it is mine. mine. Yes, it is mine. ಇದು ಹೌದು, ನಂದು. Okay, how do you know that's yours? Because it is with me. But ಅದು ನನ್ನ ಕೂಡ ಇರೋದ್ರ ನಿಮಿತ್ತ ಅದು ನನಗೆ ನಂದು ಎಂಬುದಾಗಿ ಗೊತ್ತು. But how did you obtain this? I brought this. ಇದನ್ನ ನಾನು ಖರೀದಿ ಮಾಡಿದ್ದೇನೆ. So you bought this. Yeah.
You went to the store, ನಾನು ಅಂಗಡಿಗೆ ಹೋಗಿ ಇದನ್ನ ನಾನು ಖರೀದಿ ಮಾಡಿದ್ದೇನೆ. you pay some money, ನಾನು ಅಂಗಡಿಗೆ ಹೋಗಿ ಹಣವನ್ನ ಕೊಟ್ಟು, and they gave to you, ಅವರು ನಿನಗೆ ಇದನ್ನ ಕೊಟ್ರು, and because they gave to you, because you gave money, ನೀನು ಹಣವನ್ನ ಕೊಟ್ಟಿದ್ದ ನಿಮಿತ್ತ ಅವರು ನಿನಗೆ ಇದು ಕೊಟ್ಟಿದ್ದಾರೆ. you trust that now this is yours. ಈಗ ನೀನು ನಂಬಿಕೆ ಇಡ್ತೀಯಾ ಇದು ನನ್ನದು ಎಂಬುದಾಗಿ. Is that right? Yes, right. ಹೌದು. This is the testimony of man. ಇದು ಮನುಷ್ಯನ ಸಾಕ್ಷಿಯಾಗಿದೆ. You have now maybe your clothes there. ಈಗ ನಿಮ್ಮ ಹತ್ರನೂ ನಿಮ್ಮ ಬಟ್ಟೆಗಳಿದೆ. Maybe you bought, or maybe someone gave to you. ನೀವು ಅದನ್ನ ಖರೀದಿ ಮಾಡಿರಬಹುದು, ಇಲ್ಲ ಅಂದ್ರೆ ಯಾರೋ ನಿಮಗೆ ಕೊಟ್ಟಿರಬಹುದು. And you trust in the word of that person. Sorry. You trust in the word of that person. ಆ ಮನುಷ್ಯನ ಮಾತಿನಲ್ಲಿ ನೀವು ಭರವಸೆ ಇಡ್ತೀರಾ. And you are using this now. ಈಗ ಅದನ್ನ ನೀವು ಉಪಯೋಗಿಸ್ತಾ ಇದ್ದೀರಾ. This is the testimony of man. ಇದು ಮನುಷ್ಯನ ಸಾಕ್ಷಿಯಾಗಿದೆ. So if you receive the testimony of man, ನೀವು ಮನುಷ್ಯನ ಸಾಕ್ಷಿಯನ್ನು ಹೊಂದುವುದಾದರೆ, here says that greater is the testimony of God. ಇಲ್ಲಿ ಹೇಳ್ತದೆ ದೇವರ ಸಾಕ್ಷಿ ಅದಕ್ಕಿಂತ ಉನ್ನತವಾಗಿದೆ ಅಂತ. So what's the testimony of God? ದೇವರ ಸಾಕ್ಷಿ ಏನು? Here says, ಇಲ್ಲಿ ಹೇಳ್ತದೆ verse 10, whoever believes in the Son has the testimony in himself. Whoever does not believe God has made him a liar, because he has not believed in the testimony that God has borne concerning his Son. ದೇವರ ಮಗನಲ್ಲಿ ನಂಬಿಕೆ ಇಟ್ಟವನು ಆ ಸಾಕ್ಷಿಯನ್ನು ತನ್ನಲ್ಲೇ ಹೊಂದಿದ್ದಾನೆ. ದೇವರನ್ನು ನಂಬದವನು ಆತನನ್ನು ಸುಳ್ಳುಗಾರನಾಗಿ ಮಾಡಿದ್ದಾನೆ. ಹೇಗೆಂದರೆ ದೇವರು ತನ್ನ ಮಗನ ವಿಷಯವಾಗಿ ಹೇಳಿರುವ ಸಾಕ್ಷಿಯಲ್ಲಿ ಆತನು ನಂಬಿಕೆ ಇಟ್ಟಿಲ್ಲ. And when you pray, Jesus, come into my heart, forgive my sins. ನೀವು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸುವಾಗ, ಯೇಸುವೇ ನನ್ನ ಹೃದಯದಲ್ಲಿ ಬಾ, ನನ್ನ ಪಾಪವನ್ನು ಕ್ಷಮಿಸು ಎಂಬುದಾಗಿ, Save me, Jesus. ನನ್ನನ್ನು ರಕ್ಷಿಸು ದೇವರೇ. Look what says in verse 11. 11ನೇ ವಚನ ಏನು ಹೇಳುತ್ತೆ ನೋಡ್ರಿ. And this is the testimony that God gave us eternal life, and this life is in his Son. Look, God gave us eternal life. ಈ ಸಾಕ್ಷಿ ಏನಂದ್ರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದ್ದಾನೆ. And verse 12 says, whoever has the Son has life. ಇದು 12ನೇ ಹೇಳ್ತದೆ, ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವವುಂಟು. So if you have Jesus, you have life. ನಿಮಿತ್ತವಾಗಿ ನಿಮಗೆ ಯೇಸು ನಿಮ್ಮಲ್ಲಿ ಇದ್ರೆ ನಿಮಗೆ ಜೀವವಿದೆ. You need to use the helmet of salvation. ರಕ್ಷಣೆ ಎಂಬುವ ಆ ಸ್ಥಿರ ಕವಚವನ್ನು ನೀವು ಉಪಯೋಗಿಸಬೇಕು. You make sure I'm saved by grace. ನಾನು ಕೃಪೆಯಿಂದ ನಾನು ರಕ್ಷಿಸಲ್ಪಟ್ಟಿದ್ದೇನೆ. By God's mercy. ದೇವರ ಕರುಣೆಯಿಂದ. By my good deeds. ನನ್ನ ಒಳ್ಳೆಯ ಕಾರ್ಯದಿಂದ ಅಲ್ಲ. Not because I do good things. ನಾನು ಏನೋ ಒಳ್ಳೆಯ ಕಾರ್ಯ ಮಾಡಿದ್ದೀನಿ ಅದರ ನಿಮಿತ್ತವಾಗಿ ಅಲ್ಲ. But because I recognize my sins. ನನ್ನ ಪಾಪವನ್ನ ನಾನು ಗ್ರಹಿಸಿಕೊಂಡಿದ್ದೇನೆ ಅದರ ನಿಮಿತ್ತವಾಗಿ ಅಲ್ಲ. I repent, I turn to Jesus. ನಾನು ಪಶ್ಚಾತ್ತಾಪ ಪಟ್ಟು ಯೇಸುವಿನ ಕಡೆಗೆ ನಾನು ತಿರುಗುತ್ತೇನೆ. And Jesus died for me and rose from the grave. ಯೇಸು ಕ್ರಿಸ್ತನು ನನಗಾಗಿ ಮರಣ ಹೊಂದಿ ಪುನರುತ್ಥಾನ ಹೊಂದಿದ್ದಾನೆ. I have the salvation. ನನಗೆ ರಕ್ಷಣೆ ಇದೆ. I have the helmets of salvation. ನನಗೆ ರಕ್ಷಣೆ ಎಂಬ ಶಿರಸ್ತ್ರ ಕವಚವಿದೆ. So this is a spiritual weapon for us. ನಮಗೆ ಇದೊಂದು ಆತ್ಮಿಕವಾದಂತ ಆಯುಧಗಳಾಗಿದೆ. And now in Ephesians chapter 6 verse 17, ಈಗ ಎಫೆಸ 6:17ರಲ್ಲಿ says that we need to take the sword of spirits, which is the word of God. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರ ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನ ಹಿಡಿಯಿರಿ. We have a sword. ನಮಗೊಂದು ಕತ್ತಿ ಇದೆ. And it is the word of God. ಆ ಕತ್ತಿ ಏನಂದ್ರೆ ದೇವರ ವಾಕ್ಯವಾಗಿದೆ. When Jesus was tempted by the devil, ಯಾವಾಗ ಯೇಸು ಕ್ರಿಸ್ತನು ಸೈತಾನನಿಂದ ಶೋಧಿಸಲ್ಪಟ್ಟನು, Jesus told to the devil, ಯೇಸು ಕ್ರಿಸ್ತನು ಸೈತಾನಿಗೆ ಹೇಳ್ದ, it is written. Sorry? It is written. ಅದು ಈ ರೀತಿಯಾಗಿ ಬರೆದಲ್ಪಟ್ಟಿದೆ. Jesus was using this word of God. ದೇವರ ವಾಕ್ಯವೆಂಬ ಕತ್ತಿಯನ್ನ ಯೇಸು ಕ್ರಿಸ್ತನು ಉಪಯೋಗಿಸ್ತಾ ಇದ್ದ. We need to use the word of God. ನಾವು ಸಹ ದೇವರ ವಾಕ್ಯವನ್ನು ಉಪಯೋಗಿಸುವವರಾಗಿರಬೇಕು. We need to quote the word of God. ನಾವು ದೇವರ ವಾಕ್ಯವನ್ನು ಸಾರುವವರಾಗಿರಬೇಕು. This is our spiritual weapon. ಇದೆಲ್ಲವೂ ನಮಗೆ ಆತ್ಮಿಕವಾದಂತ ಆಯುಧಗಳಾಗಿದೆ. Do you know Bible verse by heart? ನಿಮಗೆ ಸತ್ಯವೇದದ ವಾಕ್ಯ ಭಾಗಗಳು ನಿಮಗೆ ಕಂಠಪಾಠವಾಗಿದೆನಾ? You can put a goal to memorize at least one Bible verse for a week. ಒಂದು ವಾರದಲ್ಲಿ ಕನಿಷ್ಠ ಒಂದು ವಚನವನ್ನಾದರೂ ನಾನು ಓದ್ತೀನಿ ಎಂಬುದಾಗಿ ಗುರಿ ಇಟ್ಕೋಬೇಕು. ಕಲಿತೇನೆ, ಧ್ಯಾನ ಮಾಡ್ತೇನೆ ಎಂಬುದಾಗಿ. We have 52 weeks in the year. ನಮಗೆ ಒಂದು ವರ್ಷದಲ್ಲಿ 52 ವಾರಗಳಿದೆ. If you learn one for a week, at the end of the year you learn 52 Bible verses. ವಾರದಲ್ಲಿ ಒಂದು ವಚನವನ್ನ ನೀವು ಕಲಿತ್ರೆ ಸಾಕು, ವರ್ಷದಲ್ಲಿ 52 ವಚನ ಭಾಗವನ್ನು ಕಲಿತೀರಾ. Look, one for a week. ವಾರದಲ್ಲಿ ಒಂದು.
52 at the end of the year. ವರ್ಷದ ಕೊನೆಗೆ 52. You can learn much more than one for a week. ವಾರದಲ್ಲಿ ಒಂದಕ್ಕಿಂತ ಹೆಚ್ಚು ನಾವು ಕಲಿಯಬಹುದು. But the point is ಆದ್ರೆ ಅಂಶ ಏನಂದ್ರೆ not just to fill your mind with the word, ದೇವರ ವಾಕ್ಯದಿಂದ ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದು ಮಾತ್ರವಲ್ಲದೆ, but the point is to live God's word. ಅದರ ಇಟ್ಟುಕೊಂಡಿರುವ ಪ್ರಕಾರನೇ ಅದರಲ್ಲಿ ಜೀವಿಸುವುದಾಗಿರಬೇಕು. Because many people knows the word just in their minds. ಯಾಕಂದ್ರೆ ಅನೇಕರಿಗೆ ದೇವರ ವಾಕ್ಯವು ಅವರ ಮನಸ್ಸಿನಲ್ಲಿ ಗೊತ್ತು ಮಾತ್ರ, ಅವರ ನೆನಪಿನಲ್ಲಿ ಮಾತ್ರ ಗೊತ್ತು. But at the end they don't have a revelation of the word. ಆದ್ರೆ ಆ ವಾಕ್ಯದ ಪ್ರಕಟಣೆ ಅವರು ಹೊಂದಿರುವುದಿಲ್ಲ. They just know the lyrics of the word. ಆ ಒಂದು ವಾಕ್ಯದ ಅಂಶಗಳು ಮಾತ್ರ ಗೊತ್ತಿರುತ್ತೆ, ಪದಗಳು ಮಾತ್ರ ಗೊತ್ತಿರ್ತದೆ. But they don't know the spirit of the word. ಆದ್ರೆ ಆ ವಾಕ್ಯದಲ್ಲಿರುವಂತ ಆತ್ಮವು ಅವರಿಗೆ ಗೊತ್ತಿರುವುದಿಲ್ಲ. And God wants you to know the spirit of the word. ದೇವರು ನಮ್ಮಿಂದ ಬಯಸುವುದು ಆತನ ವಾಕ್ಯದಲ್ಲಿರುವಂತ ಆತ್ಮವನ್ನ, ಗುಡಾರ್ಥವನ್ನ ನಾವು ತಿಳಿದುಕೊಳ್ಬೇಕು ಎಂಬುದು. That makes you a better worker. ಅದೇ ನೀವು ಅದನ್ನ ಆ ರೀತಿಯಾಗಿ ತಿಳಿದುಕೊಳ್ಳುವಾಗೇನೆ ನೀವು ಉತ್ತಮವಾಗಿ ಕೆಲಸಗಾರರಾಗ್ಲಿಕ್ಕೆ ಸಾಧ್ಯ. That makes you a better husband. ಉತ್ತಮವಾದಂತ ಗಂಡಂದಿರಾಗಿ ನಿಮ್ಮನ್ನು That ಮಾಡಲಿಕ್ಕೆ makes ಸಾಧ್ಯ. you a better wife. ಉತ್ತಮವಾದಂತ ಹೆಂಡತಿಯರಾಗಿ ಮಾಡ್ಲಿಕ್ಕೆ ಸಾಧ್ಯ. That makes you a better son, daughter. ಉತ್ತಮವಾದಂತ ಮಕ್ಕಳಾಗಿ ನಿಮ್ಮನ್ನ ಮಾಡ್ಲಿಕ್ಕೆ ಸಾಧ್ಯ. That makes you a better father. ಉತ್ತಮವಾದಂತ ತಂದೆಯಾಗಿ ನಿಮ್ಮನ್ನ ಮಾಡ್ಲಿಕ್ಕೆ ಸಾಧ್ಯ. That makes you a better brother. ಉತ್ತಮವಾದಂತ ಸಹೋದರರಾಗಿ, ಒಳ್ಳೆಯ ಸಹೋದರರಾಗಿ ನಿಮ್ಮನ್ನ ಮಾಡ್ಲಿಕ್ಕೆ ಸಾಧ್ಯ. When God's word really changed our lives, ದೇವರ ವಾಕ್ಯವು ನಿಜವಾಗಲೂ ನಮ್ಮನ್ನ ಬದಲಾಯಿಸುವುದಾಗಿರ್ತದೆ. and show Jesus to our lives. ನಮ್ಮ ಜೀವಿತದ ಮೂಲಕ ನಾವು ಯೇಸುವನ್ನ ನಾವು ಹಂಚುವರಾಗಿರಬೇಕು. So we have these spiritual weapons. ಸೊ ಅದಕ್ಕಾಗಿ ಈ ರೀತಿಯಾದಂತ ಆತ್ಮಿಕ ಆಯುಧಗಳು ನಮಗೆ ಉಂಟು. We are doing prayer intercession. We are in the gap for people. ನಾವು ಜನರಿಗಾಗಿ ನಾವು ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥನೆಯನ್ನು ವಹಿಸ್ತಾ ಇದ್ದೇವೆ. People are being blessed through our prayers. ನಮ್ಮ ಪ್ರಾರ್ಥನೆಯ ಮೂಲಕ ಜನರು ಆಶೀರ್ವದಿಸಲ್ಪಡುತ್ತಾರೆ. And God will bless you when you pray for others. ನೀವು ಇನ್ನೊಬ್ಬರಿಗಾಗಿ ಪ್ರಾರ್ಥಿಸುವಾಗ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. God's equipping you to be a spiritual warrior for other people. ಆತ್ಮಿಕವಾಗಿ ಇನ್ನೊಬ್ಬರಿಗೆ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ನೀವು ಮಧ್ಯಸ್ಥಿಕೆ ಪ್ರಾರ್ಥನೆಯ ವೀರರಾಗುವಂತೆ ನಿಮ್ಮನ್ನ ದೇವರು ಸಿದ್ಧಪಡಿಸುತ್ತಿದ್ದಾರೆ. In Brazil, ಬ್ರೆಜಿಲ್ನಲ್ಲಿ a friend of mine, ಒಬ್ಬ ನನ್ನ ಸ್ನೇಹಿತರು, he developed a strategy to evangelize. ಒಂದು ಸ್ವಾರ್ಥ ಸಾರ್ಲಿಕ್ಕೆ ಒಂದು ಮಾರ್ಗವನ್ನ ಆತನು ಕಂಡಿಡ್ಕೊಂಡ, ಆತನೊಂದು ಸೃಷ್ಟಿ ಮಾಡ್ದ. That he called 3-3-3. ಅದನ್ನ 3-3-3 ಎಂಬುದಾಗಿ ಕರೆದ. And it's based in Jeremiah 33:3. ಅದು ಯೆರೆಮೀಯ 33:33 ಮೂಲಕ 3-3-3. 3-3-3. 3-3-3. So what says in Jeremiah 33:3? ಯೆರೆಮೀಯ 33:3 ಏನ್ ಹೇಳ್ತದೆ? Call to me. ನನ್ನನ್ನ ಕೇಳಿಕೋ. Look, call to me. ನನ್ನನ್ನ ಕೇಳಿಕೋ. Did you know that Jeremiah 33:3 is the telephone number of God? ನಿಮಗೆ ಗೊತ್ತಾ ಯೆರೆಮೀಯ 33:3 ದೇವರ ಕರೆಯ ನಂಬರ್ ಆಗಿದೆ. He said, call to me. ನನ್ನನ್ನ ಕೇಳಿಕೋ, ನನ್ನನ್ನ ಕರೆ ಮಾಡು. And I will answer you. ನಾನು ನಿನಗೆ ಉತ್ತರಿಸ್ತೇನೆ. And I will show you greater things ನಾನು ನಿನಗೆ ಆ ಮಹತ್ವ ಕಾರ್ಯಗಳನ್ನ ನಾನು ನಿನಗೆ that are ತೋರಿಸ್ತೇನೆ. hiding, ಗುಡಾರ್ಥಗಳು ಅಡಗಿ ಇರುವಂತ ಮಹತ್ವ ಕಾರ್ಯಗಳನ್ನ ನಾನು ನಿನಗೆ that ತೋರಿಸ್ತೇನೆ. you don't know. ನಿನಗೆ ತಿಳಿಯದೇ ಇರುವಂತ ಕಾರ್ಯಗಳು. So this is strategy 3-3-3 ಇದೇ ಒಂದು ಅಂಶವಾಗಿದೆ. 3-3-3 is for people. Ask God, put in my heart 3 people that I need to pray. ಇದು ಎಂತ ಜನರಿಗೆ ಅಂದ್ರೆ, ದೇವರೇ ನನ್ನ ಹೃದಯದಲ್ಲಿ 3 ಜನರನ್ನ ನನ್ನ ಹೃದಯದಲ್ಲಿ ಇಡು. So they need to ask God, who I need to pray. ಅದಕ್ಕಾಗಿ ನಾವು ದೇವರಲ್ಲಿ ಕೇಳ್ಕೋಬೇಕು, ದೇವರೇ ನಾನು ಯಾರಿಗಾಗಿ ಪ್ರಾರ್ಥಿಸಬೇಕು? Put in my heart, Lord, 3 people. ನನ್ನ ಹೃದಯದಲ್ಲಿ 3 ಜನರನ್ನ ಇಡು ದೇವರೇ. And they go and write the name of these people. ಅವರ ಹೆಸರನ್ನ ನೀವು ಹೋಗಿ ಬರೆದಿಡ್ರಿ. And they will pray for these people 3 times a day. ಈ 3 ವ್ಯಕ್ತಿಗಳಿಗಾಗಿ ದಿನಕ್ಕೆ 3 ಬಾರಿ ಪ್ರಾರ್ಥಿಸ್ರಿ. So 3 times a day they are asking God, open the hearts of these people, help them to know Jesus as their Lord and Savior. ದೇವರೇ 3 ಬಾರಿ ಅವರು ಇವರಿಗಾಗಿ ಪ್ರಾರ್ಥಿಸ್ತಾರೆ. ಅವರೇ ದೇವರೇ ಇವರು ಯೇಸುವನ್ನು ತಿಳಿದುಕೊಳ್ಳುವಂತೆ ಸಹಾಯ ಮಾಡು, ಅವರ ಹೃದಯ ಯೇಸುವಿಗಾಗಿ ತೆರೆದುಕೊಡುವಂತೆ ಸಹಾಯ ಮಾಡು ಅಂತ. And they will pray for 3 weeks. ಅವರು 3 ವಾರಕ್ಕಾಗಿ ಪ್ರಾರ್ಥಿಸ್ತಾರೆ. So they pray for 3 people 3 times a day for 3 weeks. ಅವರು 3 ವ್ಯಕ್ತಿಗಳಿಗಾಗಿ ದಿನಕ್ಕೆ 3 ಬಾರಿ 3 ವಾರ.
And at the end of these 3 weeks, ಈ 3ನೇ ವಾರದ ಅಂತ್ಯದಲ್ಲಿ they invite these people to their houses ಅವರು ಈ ವ್ಯಕ್ತಿಗಳನ್ನು ಅವರ ಮನೆಗೆ ಆಹ್ವಾನಿಸ್ತಾರೆ. and they make a food for them. ಅವರಿಗಾಗಿ ಒಂದು ಅತಿಥಿ ಭೋಜನವನ್ನ ಸಿದ್ಧಪಡಿಸ್ತಾರೆ. And then they tell them that they are praying for them. ನಂತರ ಅವ್ರಿಗೆ ಹೇಳ್ತಾರೆ ಅವ್ರಿಗೋಸ್ಕರ ಇವ್ರು ನಾವು ಪ್ರಾರ್ಥಿಸ್ತಾ ಇದ್ವಿ ಅಂತ. And they or some friends share their testimony for the other people there. ಅಲ್ಲಿದ್ದಂತ ಜನರಿಗೆ ಅವರ ಸ್ನೇಹಿತರು ಸಾಕ್ಷಿಯನ್ನು ಹಂಚಿಕೊಳ್ತಾರೆ. And give them the invitation to also receive Jesus in their hearts. ಅವರ ಜೀವಿತದಲ್ಲಿ ಅವರ ಹೃದಯದಲ್ಲಿ ಯೇಸುವನ್ನ ಅವರು ಅಂಗೀಕರಿಸುವಂತೆ ಅವರನ್ನ ಆಹ್ವಾನಿಸ್ತಾರೆ. That's a very good strategy. ಅದೊಂದು ತುಂಬಾ ಉತ್ತಮವಾದಂತ ಮಾರ್ಗವಾಗಿದೆ, ಸ್ವಾರ್ಥ ಸಾರುವಂತ ಮಾರ್ಗವಾಗಿದೆ. Because when you invite someone to eat, ಯಾಕಂದ್ರೆ ನೀವು ಯಾರನ್ನಾದ್ರೂ ನಿಮ್ಮ ಮನೆಗೆ ಆಹಾರಕ್ಕಾಗಿ ಭೋಜನಕ್ಕಾಗಿ ನೀವು ಆಹ್ವಾನಿಸುವುದಾದ್ರೆ, how do you fish a fish? ಸಾರಿ, ಹೇಗೆ ನೀವು ಮೀನನ್ನ ಮೀನ್ ಹಿಡಿತೀರಾ? Through food. ಆಹಾರದ ಮೂಲಕ ಅಲ್ವಾ? ಮೀನಿಗೆ ಆಹಾರ ಕೊಟ್ಟು ಮೀನನ್ನ ಹಿಡಿತೇವೆ. Amen. Amen. Praise the Lord. ದೇವರಿಗೆ ಸ್ತೋತ್ರ. Let's stand. ನಾವು ಎದ್ದು ನಿಲ್ಲೋಣ. So we have been talking about prayer intercession. ನಾವು ಪ್ರಾರ್ಥನೆ ಮಧ್ಯಸ್ಥಿಕೆ ಕುರಿತು ನಾವು ಕಲಿತಾ ಬಂದಿದ್ದೇವೆ. We didn't talk about this yet. ಇನ್ನು ಈ ಕಡೆ ಇರುವಂತ ಸಂಗತಿಗಳ ಕುರಿತು ನಾವು ಕಲ್ತಿಲ್ಲ. Maybe tomorrow we talk about these points here. ನಾಳೆ ಈ ಸಂಗತಿಗಳನ್ನು ನಾವು ಕಲಿಲಿಕ್ಕಿರೋಣ. But the point is God's searching for people who pray for other people. ಆದ್ರೆ ಮುಖ್ಯ ಸಂಗತಿ ಏನಂದ್ರೆ ದೇವರು ಇನ್ನೊಬ್ಬರಿಗಾಗಿ ಪ್ರಾರ್ಥಿಸುವಂತ ಜನರನ್ನ ಹುಡುಕುತ್ತಾ ಇದ್ದಾನೆ. And God wants to use each one of us. ದೇವರು ನಮ್ಮ ಪ್ರತಿಯೊಬ್ಬರನ್ನು ಉಪಯೋಗಿಸಲಿಕ್ಕೆ ಬಯಸ್ತಾನೆ. Psalms 2 verse 8 ಕೀರ್ತನೆ 2:8 says, ask to me and I will give you the nations. ನನ್ನಲ್ಲಿ ಕೇಳಿಕೊಳ್ಳಿರಿ, ನಾನು ನಿಮಗೆ ಜನಾಂಗ ದೇಶಗಳನ್ನು ಕೊಡುತ್ತೇನೆ. And the ends of the world as your inheritance. ಈ ಲೋಕದ ಕಟ್ಟ ಕಡೆಯವರೆಗೂ ಅದು ನಿಮ್ಮ ಕೈಯಲ್ಲಿರುವುದಾಗಿರೋದು, ನಿಮ್ಮದಾಗಿರುತ್ತದೆ. We need to ask God. ನಾವು ದೇವರಲ್ಲಿ ಕೇಳಿಕೊಳ್ಳುವವರಾಗಿರಬೇಕು. God has power to give us. ದೇವರು ನಮಗೆ ಕೊಡ್ಲಿಕ್ಕೆ ಶಕ್ತಿ ಬಲವುಳ್ಳವನಾಗಿದ್ದಾನೆ. Your family, God wants to save. ನಿಮ್ಮ ಕುಟುಂಬವನ್ನು ದೇವರು ರಕ್ಷಿಸಲಿಕ್ಕೆ ಬಯಸ್ತಾನೆ. Your friends, God wants to save. ನಿಮ್ಮ ಸ್ನೇಹಿತರನ್ನು ದೇವರು ರಕ್ಷಿಸಲಿಕ್ಕೆ ಬಯಸ್ತಾನೆ. Your village, God wants to save. ನಿಮ್ಮ ಹಳ್ಳಿಯನ್ನ ದೇವರು ರಕ್ಷಿಸಬೇಕು ಅಂತ ಬಯಸ್ತಾನೆ. Start to pray for them. ನೀವು ಅವರಿಗಾಗಿ ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಿರಿ. It is a very big spiritual warfare. ಅದು ತುಂಬಾ ಒಂದು ಆತ್ಮಿಕವಾದಂತ ಹೋರಾಟ ಇದರ ಮಧ್ಯದಲ್ಲಿ ಅನೇಕ ಇರುತ್ತದೆ. Get united with other friends to pray for the village. ನಿಮ್ಮ ಸ್ನೇಹಿತರ ಜೊತೆಗಾಗಿ ನಿಮ್ಮ ಹಳ್ಳಿಗಳಿಗಾಗಿ ಪ್ರಾರ್ಥಿಸಿರಿ. Don't do spiritual warfare alone. ನೀವು ಒಂಟಿಗರಾಗಿ ಈ ಕಾರ್ಯವನ್ನು ಮಾಡಬೇಡ್ರಿ. Get other people to pray together with you. ನಿಮ್ಮ ಸ್ನೇಹಿತರನ್ನ ಜೊತೆಗೆ ಸೇರಿಸಿಕೊಂಡು ನೀವು ನಿಮ್ಮ ಹಳ್ಳಿಗಳಿಗಾಗಿ ಪ್ರಾರ್ಥಿಸಿರಿ. Every day put God's armor. ಪ್ರತಿದಿನ ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. And you are going to see so many people coming to Jesus. ಈ ರೀತಿಯಾಗಿ ಮಾಡುವಾಗ ನೀವು ಅನೇಕ ಜನರು ಯೇಸು ಕ್ರಿಸ್ತನ ಬಳಿ ಬರುವುದನ್ನು ನೀವು ನೋಡ್ತೀರಾ. Because when I work, I work. ಯಾಕಂದ್ರೆ ನಾನು ಕೆಲಸ ಮಾಡುವಾಗ ನಾನು ಮಾಡ್ತೇನೆ. But when I pray, God works. ಓಕೆ, ನಾನು ಕಾರ್ಯ ಮಾಡುವಾಗ ನಾನೇ ಕಾರ್ಯ ಮಾಡ್ತೀನಿ, ಆದ್ರೆ ನಾನು ಪ್ರಾರ್ಥಿಸುವಾಗ ದೇವರು ಕಾರ್ಯ ಮಾಡ್ತಾನೆ. And God wants to work when you pray. ನೀವು ಪ್ರಾರ್ಥಿಸುವಾಗ ದೇವರು ಕಾರ್ಯ ಮಾಡಲಿಕ್ಕೆ ಬಯಸ್ತಾನೆ. Hallelujah. Hallelujah. So let's put our families, our friends, maybe they are in drugs, maybe they are in other religions. ಅದಕ್ಕಾಗಿ ನಾವು ನಮ್ಮ ಸ್ನೇಹಿತರನ್ನ, ನಮ್ಮ ಕುಟುಂಬವನ್ನ ದೇವರ ಮುಂದೆ ಇಡುವಣ. ಅವರು ಯಾವುದಾದ್ರೂ ಮಾದಕ ವಸ್ತುಗಳಲ್ಲಿ ಅವರು ಆಗಿರಬಹುದು, ಇನ್ನು ಏನಾದ್ರೂ ಕಾರ್ಯಗಳಲ್ಲಿ ಅವರು ಬಿದ್ದು ಹೋಗಿರಬಹುದು. These things that are against God's words ಇಲ್ಲಿರುವಂತವರು ಅದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಇರುವಂತವರು are open a door for the devil to enter. ಅಂತ ವ್ಯಕ್ತಿಗಳು ಅವರ ಹೃದಯವನ್ನ ಸೈತಾನನಿಗೆ ತೆರೆದುಕೊಡುವಂತವರಾಗಿರ್ತಾರೆ. But now we are going to stand and say, God forgive me for I was not in the gap for them. ಆದ್ರೆ ಈಗ ನಾವು ದೇವರಲ್ಲಿ ಕ್ಷಮಾಪಣೆಯನ್ನು ಕೇಳೋಣ. ದೇವರೇ, ನಾನು ಇದುವರೆಗೂ ಅಂತ ಜನರ ಹೃದಯದಲ್ಲಿ ನಾನು ಮಧ್ಯಸ್ಥಿಕೆಯನ್ನು ವಹಿಸದೇ ಇದ್ದೆ. And we are going to say, God, I stand now and in the gap for these people. ಈಗ ನಾವು ಹೇಳುವವರಾಗಿರೋಣ, ಇಂತ ಕಳೆದು ಹೋದಂತ ಇಂತ ಜನರ ಮಧ್ಯದಲ್ಲಿ ಅವರಿಗಾಗಿ ನಾನು ಈಗ ಮಧ್ಯಸ್ಥಿಕೆಯನ್ನು ನಾನು ವಹಿಸಿಕೊಳ್ತೇನೆ. I command the devil, the demons that are there to go out in the name of Jesus. ಯೇಸುವಿನ ನಾಮದಲ್ಲಿ ಅವರ ಮಧ್ಯದಲ್ಲಿರುವ ಅವರಲ್ಲಿರುವ ಎಲ್ಲಾ ದುರಾತ್ಮಗಳು, ಸೈತಾನನು ಅವರಿಂದ ತೊಲಗುವಂತೆ ನಾನು ಪ್ರಾರ್ಥಿಸ್ತೇನೆ, ಘೋಷಿಸ್ತೇನೆ. God, take away all the blindness from their eyes. ದೇವರೇ, ಅವರ ಎಲ್ಲಾ ಕುರುಡುತನಗಳನ್ನು ತೆಗೆದುಹಾಕು ಎಂಬುದಾಗಿ ಪ್ರಾರ್ಥಿಸೋಣ.
help them to see Jesus. ಅವರ ಯೇಸುವನ್ನ ನೋಡ್ಲಿಕ್ಕೆ ಸಹಾಯ ಮಾಡುವುದು. Open their hearts, open their minds. ಅವರ ಹೃದಯಗಳಂತೆರೆ, ಅವರ ಮನಸ್ಸುಗಳಂತೆರೆ. Come on, stand right now, lift your voice and start to pray. ನೀವು ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಿರಿ. ನಿಮ್ಮ ಬಾಯಿಗಳನ್ನು ತೆರೆದು ನೀವು ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಿರಿ. Guide us in prayer. ತಂದೆ ದೇವರೇ, ನಾವು ಪ್ರಾರ್ಥಿಸುವವರಾಗಿರೋಣ. ನಮ್ಮ ಕಣ್ಣುಗಳನ್ನ ಸ್ವಲ್ಪ ಸಮಯ ನಾವು ಮುಚ್ಚಿ ದೇವರೇ, ನಮ್ಮ ಕುಟುಂಬವನ್ನ ದೇವರೇ, ನನ್ನ ಸ್ನೇಹಿತರನ್ನ ದೇವರೇ, ನಿನ್ನನ್ನ ತಿಳಿಯದೇ ಇರುವಂತ ಇನ್ನು ಅನೇಕರನ್ನ ದೇವರೇ, ಇದುವರೆಗೂ ನಾನು ಮಧ್ಯಸ್ಥಿಕೆಯನ್ನು ವಯಸ್ಸದೇ ಇದ್ದಕ್ಕೆ ನನ್ನ ಕ್ಷಮಿಸು ದೇವರೇ. ಇನ್ನು ಮುಂದೆ ಅಪ್ಪ ಅವರ ಮಧ್ಯದಲ್ಲಿ ನಾನ್ ನಿಲ್ಲುತ್ತೇನೆ, ಸೈತಾನನು ಅವರ ಮಧ್ಯದಲ್ಲಿ ನಾನ್ ನಿಲ್ಲುತ್ತೇನೆ ದೇವರೇ. ಅವರನ್ನ ಸೈತಾನನಿಗೆ ಬಿಟ್ಟು ಕೊಡದೆ ದೇವರೇ, ನಾನು ಅವರಿಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ನಾನು ನಡೆಸ್ತೇನಪ್ಪ ದೇವರೇ. ನನ್ನ ಜೀವಿತವನ್ನ ನಿನಗಾಗಿ ಸಮರ್ಪಿಸ್ತೇನಪ್ಪ ದೇವರೇ. ಇದುವರೆಗೂ ಮಾಡದೇ ಇರುವಂತ ಕಾರ್ಯವನ್ನ ದೇವರೇ ಇನ್ನು ಮುಂದೆ ನಾನು ಮಾಡುತ್ತೇನಪ್ಪ ದೇವರೇ. ನನ್ನ ಜೀವಿತವು ದೇವರೇ ಅವರಿಗಾಗಿ ನಾನು ಮುಡಿಪಾಗಿಡುತ್ತೇನೆ ಅಪ್ಪ ದೇವರೇ. ನಿನ್ನ ಕಾರ್ಯಕ್ಕಾಗಿ ನಾನು ಲಭ್ಯವಾಗಿದ್ದೇನಪ್ಪ ದೇವರೇ. ನನ್ನನ್ನು ಉಪಯೋಗಿಸು ಎಂಬುದಾಗಿ ನಾವು ಬಾಯಿ ತೆರೆದು ನಾವು ಕೇಳಿಕೊಳ್ಳುವವರಾಗಿರೋಣ. ನಾವು ಕೇಳುವಾಗ ದೇವರ ವಾಕ್ಯ ಹೇಳುವ ಪ್ರಕಾರ ನೀನು ಅಗಲವಾಗಿ ಬಾಯಿ ತೆರೆ, ನಿನ್ನನ್ನು ತುಂಬಿಸಲ್ಪಡುತ್ತೇನೆ ಎಂಬುದಾಗಿ ಹೇಳುತ್ತೆ ದೇವರೇ. ನಮ್ಮನ್ನ ತುಂಬಿಸದೆ ನಮ್ಮ ಬಾಯಿಯಿಂದ ನಾವೇನು ಮಾತನಾಡಲಿಕ್ಕೆ ಬರುವುದಿಲ್ಲಪ್ಪ ದೇವರೇ. ಮೊದಲು ನನ್ನನ್ನು ತುಂಬಿಸು ದೇವರೇ. ಮೊದಲು ನನ್ನ ಹೃದಯವನ್ನ ತುಂಬಿಸಪ್ಪ ದೇವರೇ. ಮೊದಲು ನನ್ನ ಹೃದಯದಲ್ಲಿ ದೇವರೇ ನಿನ್ನ ವಾಕ್ಯಗಳಿಂದ ನನ್ನ ಹೃದಯವನ್ನ ತುಂಬಿಸು ದೇವರೇ. ಅಪ್ಪ, ನಿನ್ನ ಸರ್ವಾಯುಧಗಳನ್ನ ಪ್ರತಿದಿನ ದೇವರೇ ನಾನು ಧರಿಸಿಕೊಳ್ಳುವಂತೆ ದೇವರೇ ನನಗೆ ಸಹಾಯ ಮಾಡಪ್ಪ ದೇವರೇ. ನನ್ನ ಯುದ್ಧವು ದೇವರೇ ಈ ಲೋಕದಲ್ಲ ದೇವರೇ. ಅಪ್ಪ, ನನ್ನ ಯುದ್ಧವು ದೇವರೇ ಆತ್ಮಿಕ ಮಂಡಳಗಳ ಮಧ್ಯದಲ್ಲಿ ನಾನು ಯುದ್ಧ ಮಾಡುತ್ತಿದ್ದೇನಪ್ಪ ದೇವರೇ. ನಿನ್ನ ಸಹಾಯ ನನಗೆ ಬೇಕು ದೇವರೇ. ನಿನ್ನ ಸರ್ವಾಯುಧಗಳು ನನಗೆ ಬೇಕಪ್ಪ ದೇವರೇ. ನನ್ನ ಜೀವಿತದಲ್ಲಿ ದೇವರೇ ನಿನ್ನ ಆತ್ಮನಿಂದ ನಾನು ತುಂಬಿಸಲ್ಪಡ್ಬೇಕಪ್ಪ ದೇವರೇ. ನಿನ್ನ ಆತ್ಮನಿಂದ ನಾನು ತುಂಬಿಸಲ್ಪಟ್ಟರೆ ಮಾತ್ರ ದೇವರೇ ನಾನು ಇನ್ನಿತರರನ್ನ ನಿನ್ನ ಆತ್ಮದ ಕಡೆಗೆ ನಾನು ನಡೆಸಲಿಕ್ಕೆ ಸಾಧ್ಯ ಅಪ್ಪ ದೇವರೇ ಎಂಬುದಾಗಿ ನಮ್ಮ ಹೃದಯಗಳನ್ನು ತೆರೆದು ನಾವು ದೇವರಲ್ಲಿ ನಾವು ಕೇಳಿಕೊಳ್ಳುವವರಾಗಿರೋಣ. ನಾವು ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥಿಸುವವರಾಗಿರೋಣ. ದೇವರ ಆತ್ಮನು ನಮ್ಮೊಳಗೆ ಕಾರ್ಯ ಮಾಡ್ಲಿಕ್ಕಾಗಿ ನಮ್ಮ ಹೃದಯಗಳನ್ನು ನಾವು ತೆರೆದು ಕೊಡುವಂತವರಾಗಿರೋಣ. ಈ ಸಮಯದಲ್ಲಿ ದೇವರು ಈ ರೀತಿಯಾಗಿ ನಮ್ಮ ಕೂಡ ಮಾತನಾಡಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿರೋಣ. ದೇವರ ಸರ್ವಾಯುಧಗಳನ್ನು ಧರಿಸಿಕೊಂಡು ನಾವು ಸೈತಾನನ ವಿರುದ್ಧವಾಗಿ ನಾವು ದಂಗೆ ಎದ್ದು ನಾವು ನಿಲ್ಲುವವರಾಗಿರೋಣ. ನಾವು ಮಧ್ಯಸ್ಥಿಕೆಯ ಪ್ರಾರ್ಥನೆಯಲ್ಲಿ ನಾವು ನಿಲ್ಲುವವರಾಗಿರೋಣ. ನಾವು ಕಳೆದೋದಂತ ಈ ಲೋಕಕ್ಕಾಗಿ ದೇವರೇ ನಾವು ಪ್ರಾರ್ಥಿಸುವಂತ ಜನರಾಗಿರುವಂತೆ ನಾವು ಪ್ರಾರ್ಥಿಸೋಣ. ತಂದೆಯ ದೇವರೇ ನನಗೆ ಸಹಾಯ ಮಾಡಪ್ಪ ದೇವರೇ. ನಮ್ಮ ಜೀವಿತವನ್ನ ನಿನ್ನ ಕೈಯಲ್ಲಿ ಸಮರ್ಪಿಸ್ತೇವೆ ದೇವರೇ. ಮೊದಲು ನಾನು ನಿನ್ನನ್ನು ತಿಳಿದುಕೊಳ್ಬೇಕು ದೇವರೇ. ನಾನು ನಿನ್ನನ್ನು ತಿಳಿದುಕೊಳ್ಳದೆ ನಾನು ನಿನ್ನನ್ನು ಇನ್ನೊಬ್ಬರಿಗೆ ಹಂಚಲಿಕ್ಕೆ ಸಾಧ್ಯವಿಲ್ಲಪ್ಪ ದೇವರೇ. ಮೊದಲು ನಾನು ದೇವರೇ ನಿನ್ನನ್ನು ತಿಳಿದುಕೊಂಡು ಅಪ್ಪ ನನ್ನ ಮೂಲಕ ಇನ್ನಿತರರಿಗೆ ನಿನ್ನ ವಾಕ್ಯವನ್ನು ಹಂಚುವಂತೆ ಸಹಾಯ ಮಾಡು ದೇವರೇ. ನನ್ನ ಇಡೀ ಜೀವಿತವನ್ನ, ನನ್ನ ಕುಟುಂಬವನ್ನ, ನನ್ನ ಸ್ನೇಹಿತರನ್ನ, ನಾನಿರುವಂತಹ ಸ್ಥಳವನ್ನ, ನನ್ನ ಹಳ್ಳಿಯನ್ನ ದೇವರೇ ನಿನ್ನ ಕೈಯಲ್ಲಿ ಸಮರ್ಪಿಸ್ತೇನಪ್ಪ. ಎಲ್ಲಾ ಅಂಧಕಾರ ಶಕ್ತಿಯ ದೇವರೇ ಬಲವನ್ನ ಯೇಸುವಿನ ನಾಮದಲ್ಲಿ ದೇವರೇ ನಾನು ಈಗಲೇ ಮುರಿಯುತ್ತೇನಪ್ಪ ದೇವರೇ. ನಿನ್ನ ವಾಕ್ಯದಿಂದ ದೇವರೇ ಪ್ರತಿಯೊಂದನ್ನ ಶುದ್ಧೀಕರಿಸಿ ದೇವರೇ ನೀನು ಮುಟ್ಟುವುದಕ್ಕಾಗಿ ಸ್ತೋತ್ರಪ್ಪ ದೇವರೇ. ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿರುವುದಕ್ಕಾಗಿ ಸ್ತೋತ್ರಪ್ಪ ದೇವರೇ. ನಮ್ಮ ಜೀವಿತದಲ್ಲಿರುವ ಎಲ್ಲಾ ಪಾಪದಿಂದ ನಮ್ಮನ್ನ ನಿವಾರಣೆ ಮಾಡಿರುವುದಕ್ಕಾಗಿ ಸ್ತೋತ್ರಪ್ಪ ದೇವರೇ. ಅಪ್ಪ, ಇನ್ನು ಎಷ್ಟು ಮಾತ್ರಕ್ಕೂ ನನ್ನಲ್ಲಿ ನಾನು ಜೀವಿಸದೆ ಅಪ್ಪ ನಾನು ಕ್ರಿಸ್ತನಲ್ಲಿ ಜೀವಿಸುತ್ತಾ, ಕ್ರಿಸ್ತನು ನನ್ನಲ್ಲಿ ಜೀವಿಸಲಿಕ್ಕೆ ಕ್ರಿಸ್ತನ ವಾಕ್ಯವು ಆತನ ಮಾತುಗಳು ಆತನ ವಾಕ್ಯಗಳು ನನ್ನಲ್ಲಿ ನೆಲೆಗೊಳ್ಳಲಿಕ್ಕೆ ನನ್ನನ್ನು ಹೃದಯವನ್ನು ತೆರೆದುಕೊಡುತ್ತೇನೆ ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿರೋಣ. ನಾವು ಆತ್ಮಭರಿತರಾಗಿ ನಾವು ಪ್ರಾರ್ಥಿಸೋಣ. ಇದುವರೆಗೂ ನಾವು ದೇವರ ಆತ್ಮವನ್ನ ಹೊಂದಿಕೊಳ್ಳದೇ ಇದ್ದರೆ ಈ ಸಮಯದಲ್ಲಿ ನಾವು ಕೇಳುವವರಾಗಿರೋಣ. ದೇವರೇ ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸಪ್ಪ ದೇವರೇ. ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು ದೇವರೇ. ನಾನು ಪ್ರಾರ್ಥನೆಯ ವೀರರಾಗುವಂತೆ ದೇವರೇ ನನಗೆ ಸಹಾಯ ಮಾಡಪ್ಪ. ಅನೇಕರು ದೇವರೇ ಈ ಲೋಕದಲ್ಲಿ ಕಳೆದು ಹೋಗುತ್ತಿದ್ದಾರೆ ದೇವರೇ. ನಾನು ಪ್ರಾರ್ಥಿಸದೇ ಇದ್ದರೆ ಅದಕ್ಕೆ ನಾನು ಲೆಕ್ಕ ಕೊಡುವವರಾಗಿರ್ಬೇಕು ದೇವರೇ. ಇನ್ನು ಮುಂದೆ ನಾನು ಅನೇಕರಿಗಾಗಿ ನಾನು ಪ್ರಾರ್ಥಿಸುವಂತೆ ದೇವರೇ ನನಗೆ ಸಹಾಯ ಮಾಡು. ನನ್ನ ಜೀವಿತವನ್ನ ದೇವರೇ ನೀನ್ ತೆಗೆದುಕೋ ಎಂಬುದಾಗಿ ನಾವು ದೇವರಲ್ಲಿ ಕೇಳುವವರಾಗಿರೋಣ. ನಾವು ದೇವರಲ್ಲಿ ಕೂಗುವವರಾಗಿರೋಣ. ಅಪ್ಪ, ಈ ದಿನ ನಿನ್ನನ್ನು ಕೂಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ ದೇವರೇ. ಇದುವರೆಗೂ ದೇವರೇ ನನ್ನನ್ನು ಕಾದು ನಡೆಸಿದ್ದೀಯಾ. ಇನ್ನು ಮುಂದೆಯೂ
ದೇವರೇ ನಿನ್ನನ್ನು ನಡೆಸ್ತೀಯಪ್ಪ, ಅದಕ್ಕಾಗಿ ಸ್ತೋತ್ರ ದೇವರೇ. ನೀ ನನಗೆ ಒಡೆಯನಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ನನ್ನ ರಕ್ಷಣೆಯಲ್ಲಿ ನಾನು ಖಚಿತವಾಗಿ ದೇವರೇ, ನಾನು ರಕ್ಷಣೆ ಹೊಂದಿರುವ ಭರವಸೆಯಲ್ಲಿ ದೇವರೇ ನಾನು ಜೀವಿಸಲಿಕ್ಕೆ ಸಹಾಯ ಮಾಡು ದೇವರೇ. ನನ್ನನ್ನು ಏರಳವಾಗಿ ನೀನು ಆಶೀರ್ವದಿಸಿರುವುದಕ್ಕಾಗಿ ಸ್ತೋತ್ರಪ್ಪ ದೇವರೇ. ನಿನ್ನ ಆಶೀರ್ವಾದವು ನನ್ನ ಮೂಲಕ ಇನ್ನು ಅನೇಕರನ್ನು ಆಶೀರ್ವದಿಸುವಂತೆ ದೇವರೇ ನನ್ನ ಸುರಿಸಲಿಕ್ಕೆ ನನಗೆ ಸಹಾಯ ಮಾಡು ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುವವರಾಗಿರೋಣ. ದೀನರನ್ನಾದರೂ ಯೇಸು ಕ್ರಿಸ್ತನ ದೇವರು ನಮ್ಮನ್ನ ತಕ್ಕ ಸಮಯದಲ್ಲಿ ಮೇಲಕ್ಕೆತ್ತುವನಾಗಿದ್ದಾನೆ. ನಾವು ಅಹಂಕಾರಿಗಳಾಗದೆ ದೇವರೇ, ನಿನ್ನ ವಾಕ್ಯವನ್ನು ಹಂಚುತ್ತಿರುವ ಸಮಯದಲ್ಲಿ ನಾವು ದೀನತೆಯಲ್ಲಿ ದೇವರೇ ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಸಹಾಯ ಮಾಡು. ನಮ್ಮ ಹೃದಯಗಳನ್ನ ತೆರೆದುಕೊಡುವಂತೆ ದೇವರೇ ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ನಮ್ಮ ಜೀವಿತಗಳನ್ನು ನಾವು ಮತ್ತೊಂದು ಆವರ್ತಿ ದೇವರ ಕೈಯಲ್ಲಿ ನಾವು ಸಮರ್ಪಿಸುವವರಾಗಿರೋಣ. ತಂದೆಯ ದೇವರೇ ಸ್ತೋತ್ರಪ್ಪ. ಅಪ್ಪ, ಈ ರಾತ್ರಿ ವೇಳೆಗಾಗಿ ದೇವರೇ ಸ್ತೋತ್ರ. ಅಪ್ಪ ದೇವರೇ, ಈ ರಾತ್ರಿ ವೇಳೆಯಲ್ಲಿ ಅನೇಕ ವಿಧವಾದಂತಹ ಪ್ರಾರ್ಥನೆಗಳನ್ನ ನಮಗೆ ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಅಪ್ಪ ದೇವರೇ. ಅಪ್ಪ, ಇದುವರೆಗೂ ನಾವು ಈ ಕಾರ್ಯಗಳನ್ನ ಮಾಡದೇ ಇರುವುದಕ್ಕಾಗಿ ನಮ್ಮನ್ನು ಕ್ಷಮಿಸು ದೇವರೇ. ಇನ್ನು ಮುಂದೆ ನಾವು ಪ್ರಾರ್ಥನೆಯ ವೀರರಾಗಿರುವಂತೆ ನಮಗೆ ಸಹಾಯ ಮಾಡಪ್ಪ ದೇವರೇ. ನಾವು ಇನ್ನೊಬ್ಬರಿಗಾಗಿ ಪ್ರಾರ್ಥಿಸುವಾಗ ಅಪ್ಪ, ನೀನ್ ನಮಗಾಗಿ ಪ್ರಾರ್ಥಿಸ್ತೀಯ ದೇವರೇ, ನೀನ್ ನಮ್ಮನ್ನು ಆಶೀರ್ವದಿಸ್ತೀಯ ದೇವರೇ, ಅದಕ್ಕಾಗಿ ಸ್ತೋತ್ರಪ್ಪ ದೇವರೇ. ನಾವು ಇನ್ನೊಬ್ಬರಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ವಹಿಸುವಂತ ಜವಾಬ್ದಾರಿಯನ್ನ ದೇವರೇ ನಾವು ನಿಭಾಯಿಸಲಿಕ್ಕೆ ನಮಗೆ ಸಹಾಯ ಮಾಡು. ಕಲಿತಂತ ಎಲ್ಲಾ ಅಂಶಗಳನ್ನ ನಿನ್ನ ಕೈಯಲ್ಲಿ ಸಮರ್ಪಿಸ್ತಾ ದೇವರೇ. ಬೋಧಿಸಿದ ಬೋಧಕರ ನಿನ್ನ ಕೈಯಲ್ಲಿ ಸಮರ್ಪಿಸ್ತಾ ಇದೆ. ಅವರ ಮೂಲಕ ನೀ ನಮ್ಮ ಜೀವಿತವನ್ನ ಬದಲಾಯಿಸಿದಕ್ಕಾಗಿ ಸ್ತೋತ್ರಪ್ಪ. ಇನ್ನು ಎಲ್ಲಾ ಮುಂದಿನ ಕಾರ್ಯಗಳನ್ನು ನಿನ್ನ ಕೈಯಲ್ಲಿ ಸಮರ್ಪಿಸ್ತಾ ಯೇಸುವಿನ ತನ್ನ ನಾಮದಲ್ಲಿ ದೇವರೇ ಪ್ರಾರ್ಥಿಸಿ ಬೇಡುತ್ತೇವೆ ಜೀವಳ ತಂದೆ. ಆಮೇನ್, ಆಮೇನ್.